ರಿಷಿ ಅವರೇ ನಮಸ್ತೆ. ನಮಸ್ಕಾರ. ಆರ್ ಶುಡ್ ಐ ಸೇ ಬಬ್ಲೂ ಸಿಂಗ್ ಠಾಕೂರ್. ಥ್ಯಾಂಕ್ ಯು. ಐ ಡಿಂಟ್ ಎಕ್ಸ್ಪೆಕ್ಟ್ ನೀವು ಇದ್ದೀರಾ ಅಂತ ಗೊತ್ತಿರಲಿಲ್ಲ. ಟ್ರೇಲರ್ ಅಲ್ಲಿ ಐ ಡೋಂಟ್ ನೋ ಇಫ್ ಐ ಮಿಸ್ಡ್ ಸ್ಪಾಟಿಂಗ್ ಯು ಅಥವಾ ಟ್ರೇಲರ್ ಅಲ್ಲಿ ನಿಮ್ಮ ಭಾಗಗಳು ಅಲ್ಲಿ ಹೋಗಿ ನೋಡ್ತೀನಿ ಅಯ್ಯೋ ಇದ್ರಲ್ಲಿದ್ದಾರೆ. ಬಟ್ ಎನಿವೇ ಬಿಫೋರ್ ಎನಿಥಿಂಗ್ ಕಂಗ್ರಾಚುಲೇಷನ್ಸ್. ಎರಡು ವಿಚಾರಕ್ಕೆ, ಒಂದು ರುದ್ರಗರುಡ ಪುರಾಣ ಬರ್ತಾ ಇದೆ, ಇನ್ನೊಂದು on a personal front you have received a promotion in your role. My dad. Yeah, excellent. ಎಷ್ಟು ದಿನ ಆಯ್ತು ಈಗ ಮಗುಗೆ? Today is the 8th day. Okay. ಮಗು ಹುಟ್ಟಿ. Okay. So ನಾನು ಆಫ್ ಕ್ಯಾಮ್ರಾ ಕೂಡ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಐ ಥಿಂಕ್ ಯು ಆರ್ ಸಮನ್ ಹೂ ಕ್ಯಾನ್ ಆರ್ಟಿಕ್ಯುಲೇಟ್ ಥಿಂಗ್ಸ್ ವೆಲ್. ಸೊ ಈ ಒಂದು ಅನುಭವ ಹೇಗಿದೆ? 8 ದಿನದ ಅನುಭವ. ಇದನ್ನ ಎಮೋಷನಲ್ ಆಗಿ ಅಪ್ರೋಚ್ ಮಾಡ್ತಾ ಇದ್ದೀರಾ ಅಥವಾ ರಾಷನಲ್ ಆಗಿ ಅಪ್ರೋಚ್ ಮಾಡ್ತಾ ಇದ್ದೀರಾ? ಇಲ್ಲ ಅಂದ್ರೆ ಸಿ ದ ಥಿಂಗ್ ಇಸ್ somehow strangely when my wife ಅಂದ್ರೆ ಪ್ರೆಗ್ನೆನ್ಸಿ ನ್ಯೂಸ್ ಬಂದಾಗ I used to think about ಮಗು ಡೆಲಿವರಿ ಆದಾಗ probably it'll be an emotional moment and this is how probably I might feel, etc. And there was a lot of times that I had thought about it, but when the actual day arrived, which was much earlier than what we anticipated, namdu due date ginta munche delivery agiddaga, and that day my only thought was because my wife was going through a lot of pain, labor pain tumba intensive agittala. Okay, I just wanted her to be fine about it, and I hope she's okay with it, and that was the only thing. And the labor pain ಸ್ವಲ್ಪ ಜಾಸ್ತಿ ಹೊತ್ತು ನಡೀತಾ ಇತ್ತು. ಸೊ ಹಾಗಾಗಿ the only thought was okay papa, let her come out of the pain very soon, and ಮಗುನು ಕೂಡ ಸೇಫ್ ಆಗಿ ಬರಲಿ ಅನ್ನೋದು ಅಷ್ಟೇ ಇತ್ತು. ಸೊ ಇಟ್ ವಾಸ್ ಓನ್ಲಿ ಅಬೌಟ್ ದ ಸೇಫ್ಟಿ ಆಸ್ಪೆಕ್ಟ್, and I'm so thankful to my doctors. In fact, they handled it so well, and I'm really thankful. Dr. Ranjita anta. I mean, in fact, she was the one who pushed for natural delivery and all of that. And so once the baby came out, we were like really relieved that everything's safe. Swati was doing well, and the baby was healthy and smart and everything else. And then after the baby came in, the baby, of course, avaru ondu idralli haktare, nimgu gottante. And then few hours later, when I held the baby and stuff like that, avaga nodidaga, this is my baby. Till then you don't know, and then now when she looks at you, that's when you know, okay, nan baby anta. And one thing I realize is magu hutto dina somehow nammaliruvanತಹ ಒಂದು ಪೇರೆಂಟ್ ಕ್ವಾಲಿಟಿ ಕೂಡ ಹುಟ್ಕೊಂಡ್ಬಿಡುತ್ತಲ್ಲ, which is like the ability to nurture and always thinking about is she safe, is she being fed, ಮಗುಗೆ ಊಟ ಬಂತ, ಮಗುಗೆ ಇದಾಯ್ತಾ ಅನ್ನೋದೇ ಬರ್ತಾ ಇರ್ತಲ್ಲ. And that's what a parent is, which is about, I think ನಮ್ಮಲ್ಲೂ ಕೂಡ ಒಂದು ಪೇರೆಂಟ್ ಹುಟ್ಕೊಂಡ್ಬಿಡುತ್ತಾರೆ ಅವತ್ತು. So which is what I'm going through, and of course sleepless nights. I haven't slept probably much. Sleep is something that is deprived, but no complaints. Correct. And so yeah, and magun nodtirangene you forget everything. So it's a beautiful process for sure. ಇಲ್ಲ, ನೀವು ಹೇಳಿದ್ದು ಚೆನ್ನಾಗಿತ್ತು. ಯಾಕಂದರೆ ನೀವು ಹೇಳುವಾಗ ನನಗೆ ಆ್ಯಕ್ಟಿಂಗ್ ಬಗ್ಗೆ ಕೂಡ ಅದೇ ಅನ್ನಿಸ್ತು. ನಮಗೆ ಈ ರೀತಿಯ ಒಂದು ಫಿಲಮ್ ಸಿಕ್ಕಾಗ ಅಥವಾ ಒಂದು ಫಿಲಮ್ ಸೈನ್ ಮಾಡಿದಾಗ ಶೂಟ್ ದಿನದಲ್ಲಿ ನಾನು ಅದು ಮಾಡ್ಬಿಡ್ತೀನಿ ಅಂತ ಹೋದರೆ ಅಲ್ಲಿ ಹೋಗಿ ಬೇರೆ ಇನ್ನೊಂದೇ ಪ್ರಯಾರಿಟಿ ತೊಗೊಂಡ್ಬಿಡ್ಬೋದು. ಸೊ ಹ್ಯಾವ್ ಟು ಬಿ ಫ್ಲೆಕ್ಸಿಬಲ್ ಅಂಡ್ ಓಪನ್. ಇನ್ಫ್ಯಾಕ್ಟ್ ಆಕ್ಚುಲಿ ನೀವು ಬಬ್ಲೂ ಸಿಂಗ್ ಠಾಕೂರ್, ಡಾಕು ಮಹಾರಾಜ್ ಹೇಳಿದ್ದು, ಯು ವೋಂಟ್ ಬಿಲೀವ್ ದ ಫಸ್ಟ್ ಡೇ ವೆನ್ ಐ ವೆಂಟ್ ಫಾರ್ ಶೂಟ್, ಐ ವೆಂಟ್ ಅಬ್ಸಲ್ಯೂಟ್ಲಿ unprepared with a very clean blank mind. ಏನು ಜಾಸ್ತಿ ನಾನು ಆಲೋಚನೆ ಮಾಡೋದಕ್ಕೆ ಹೋಗಿರಲಿಲ್ಲ. ಸಾರಿ ಟು ಇಂಟರಪ್ಟ್. ಫಸ್ಟ್ ಆಫ್ ಆಲ್ ಇದು ಬಂದಿದ್ದು ಅವ್ರು ಶೈತಾನ್ ನೋಡಿದ್ರಾ? ಓಕೆ, ಸರಿ. ಆಮೇಲೆ ಸ್ವಲ್ಪ ನಾನು ತೆಲುಗು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಐ ಕಮ್ ಬ್ಯಾಕ್ ಟು ವೆರಿ ಗೋಯಿಂಗ್ ಟು. ಬಟ್ ಅಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ ಕರೀತಾರಾ ಅಥವಾ ಡಸ್ ಡೈರೆಕ್ಟರ್ ಡೈರೆಕ್ಟ್ಲಿ ಟಾಕ್ ಟು ಯು? ಕಾಸ್ಟಿಂಗ್ ಡೈರೆಕ್ಟರ್ ಸಿಸ್ಟಮ್ ಲೈಕ್ ಕೆಲವರು ಇದ್ದಾರೆ ಅನ್ನೋದು ಗೊತ್ತು ನನಗೆ. ಐ ಥಿಂಕ್ ದೇ ಹ್ಯಾವ್ ಅಪ್ರೋಚ್ ಮೀ ಆ್ಯಂಡ್ ಟು ವರ್ಕ್ ಆ್ಯಂಡ್ ಸ್ಟಫ್ ಲೈಕ್ ದಟ್ ಅದಿದೆ. ಬಟ್ ಸೋ ಫಾರ್ ವಾಟ್ ಎವರ್ ವರ್ಕ್ ದಟ್ ಐ ಹ್ಯಾವ್ ಗಾಟ್ ಆರ್ ಡೈರೆಕ್ಟ್ಲಿ ಫ್ರಮ್ ದ ಡೈರೆಕ್ಟರ್ಸ್. ನಾನು ಹೈದ್ರಾಬಾದಿಗೆ ಹೋಗಿ ಕೆಲಸ ಹುಡ್ಕೊಂಡು ಹೋಗಿದ್ದಿಲ್ಲ. ಸೊ ಹಾಗಾಗಿ ವಾಟ್ ಎವರ್ ವರ್ಕ್ ನನ್ನ ಏನೇ ಕೆಲಸ ನಾನು ಮಾಡಿದ್ರು ಅದು ಇಲ್ಲಿ ಬೆಂಗಳೂರಲ್ಲೇ ಮಾಡಿರೋದು. ಆ್ಯಂಡ್ ನಮ್ಮ ಕೆಲಸ ನೋಡಿ ಅಲ್ಲಿಂದ ಕರೆ ಬಂದಿದ್ದು. ಇನ್ಫ್ಯಾಕ್ಟ್ ಶೈತಾನಾದಾಗಲೂ ಕೂಡ ನಿರ್ದೇಶಕರು ನೋಡಿದ್ರು ನನ್ನ ಕೆಲಸನ. ಸೊ ಹಂಗಾಗಿ ಅವರೆಲ್ಲೋ ಒಂದು ಕಡೆ ಈ ಹುಡುಗನ ನಾನು ಕಾಸ್ಟ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ಕರೆದ್ರು. ಅದಾದಮೇಲೆ ಶೈತಾನ್ ನೋಡಿ
ದೆನ್ ಡೈರೆಕ್ಟರ್ ಅವರು ಹಿ ಕಾಂಟ್ಯಾಕ್ಟೆಡ್ ಮೀ ಡಾಕ್ಟರ್ ಮಹಾರಾಜ್, ಆ್ಯಂಡ್ ಅವ್ರ ಟೀಮ್ ಕಾಂಟ್ಯಾಕ್ಟ್ ಮಾಡಿದಾಗ್ಲೇ ನನ್ನ ಮುಖ ಇಟ್ಕೊಂಡು ಸಾಕಷ್ಟು ಸ್ಕೆಚಸ್ನೆಲ್ಲ ಪ್ರಿಪೇರ್ ಮಾಡಿ ಕ್ಯಾರೆಕ್ಟರ್ನ ಹಿಂಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ದೇ ಸೆಂಟ್ ಮಿ ಅ PPT ವಿತ್ ಮೈ ಸ್ಕೆಚಸ್. ದೀಸ್ ಆರ್ ದ ಲುಕ್ಸ್ ಆಫ್ ದ ಕ್ಯಾರೆಕ್ಟರ್ಸ್, ದಿಸ್ ಇಸ್ ವಾಟ್ ವಿ ಆರ್ ಪ್ಲಾನಿಂಗ್ ಟು ಡೂ ಅಂತ. ಇನ್ಫ್ಯಾಕ್ಟ್ ಅವ್ರು ಅದು ಕಳಿಸಿದಾಗ ದಟ್ಸ್ ವೆನ್ ಐ ಆಮ್ ಲೈಕ್ ಓಕೆ ದಿಸ್ ಇಸ್ ಸೀರಿಯಸ್ ಬಿಸ್ನೆಸ್ ಬಿಕಾಸ್ ದೇ ರಿಯಲಿ ಹ್ಯಾವ್ ಆಲ್ರೆಡಿ ಥಾಟ್ ಅಬೌಟ್ ಯು, ಬಿಕಾಸ್ ಯೂಶಲಿ ಕೇಳಾದ್ಮೇಲೆ ದೆನ್ ದೇ ಸ್ಟಾರ್ಟ್ ಡೂಯಿಂಗ್ ದ ಸ್ಕೆಚ್. ಬಟ್ ಅವರು ನನ್ಗೆ ಈ ಥರದ್ದು ಬೇಕು ಅಂತ ಹೇಳಿ ದೇ ಹೆಡ್ ಆಲ್ರೆಡಿ ಡನ್ ದ ಸ್ಕೆಚಸ್ ವಿಚ್ ಇಸ್ ಲೈಕ್ ಸೇ 1 month ಬಿಫೋರ್ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ. ಆ್ಯಂಡ್ ಸೊ ದಟ್ಸ್ ಹೌ ಇಟ್ ಹ್ಯಾಪೆಂಡ್. ಆ್ಯಂಡ್ ಇಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ ಇರಲಿಲ್ಲ, ದ ಟೀಮ್ ಹ್ಯಾಡ್ ಆಲ್ರೆಡಿ ವರ್ಕ್ ಆ್ಯಂಡ್ ದೆನ್ ದೇ ಗಾಟ್ ಇನ್ ಟಚ್ ಡೈರೆಕ್ಟ್ಲಿ. ಆ್ಯಂಡ್ ಅದು ಒಬ್ಬ ಆ್ಯಕ್ಟರ್ಗೆ ಎಂಥ ಒಳ್ಳೆ ಫೀಲಿಂಗನ್ನು ಕೊಡಬಹುದು ದಟ್ ಹೇ ನನ್ನ ಮೇಲೆ ಆ್ಯಂಡ್ ದಿಸ್ ಇಸ್ ಯುವರ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ ತೆಲುಗು ಅಂತ ಹೇಳಿ. ಹಾಂ, ಸೊ ಜಸ್ಟ್ ಸೆಕೆಂಡ್ ಪ್ರಾಜೆಕ್ಟ್ಗೆ ನನ್ನ ಮೇಲೆ ಸ್ಕೆಚಸ್ ಹಾಕಿ ನನ್ನ ಕ್ಯಾರೆಕ್ಟರೇ ಅದು ಅಂತ ಅವ್ರು ಡಿಸೈಡ್ ಮಾಡಿ ನನ್ನ ಹತ್ರ ಬರ್ತಾ ಇದ್ದಾರೆ. ದಟ್ಸ್ ವೆರಿ ಹಾರ್ಟ್ ವಾರ್ಮಿಂಗ್ ಅಂದರೆ ಫಾರ್ ಶೋರ್. ಅಂದರೆ ಇಫ್ ಸಮ್ವನ್ ಶೋಸ್ ಬಿಲೀಫ್ ಇನ್ ಯು, ಸೇಯಿಂಗ್ ದಟ್ ಹೇ ಲಿಸನ್ ಐ ಬಿಲೀವ್ ಇನ್ ಯು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಹಾಗಾಗಿ ನಾನು ನಿನ್ನ ಜೊತೆ ಕೆಲಸ ಮಾಡಬೇಕು, ನಿನ್ನನ್ನು ನಾನು ಹಾಕೊಳ್ತೀನಿ ಅನ್ನೋದು ಆ ಒಂದು ನಂಬಿಕೆ ತೋರಿಸಿದಾಗ ಐ ಥಿಂಕ್ ಎನಿಬಡಿ ವಿಲ್ ಸೇ ಎಸ್, ಬಿಕಾಸ್ ದಟ್ಸ್ ವಾಟ್ ಹ್ಯೂಮನ್ ಆಗಿ ನಮಗೆ ಬೇಕಾಗಿರೋದೇ ಅಲ್ವಾ. ಸಮ್ಮನ್ ಶೋಸ್ ಫೇತ್ ಇನ್ ಯು, you always want to live up to that and Correct. Make sure that you deliver your best. Correct. So yeah, ಎರಡನೇ ತೆಲುಗು ಪ್ರಾಜೆಕ್ಟ್, ಬಟ್ ಫಸ್ಟ್ ಥಿಯೇಟ್ರಿಕಲ್ ರಿಲೀಸ್. ಫಸ್ಟ್ ಒನ್ ಶೈತಾನ್ ವೆಬ್ ಸೀರೀಸ್. ಸೊ ಇದು ಕಮರ್ಷಿಯಲ್. ನನಗೆ ಇನ್ನೊಂದು ನಂಬಿಕೆನೂ ಏನು ಕೊಡ್ತಾ ಇದೆ ಅಂದರೆ, ನಾವು ಕನ್ನಡದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಬೇರೆ ಕಡೆ ಲೈಕ್ ಯು ಸೆಡ್, ನಾನು ಹೈದರಾಬಾದ್ಗೆ ಹೋಗಿ ಚೆನ್ನೈಗೆ ಹೋಗಿ ಏನು ಮಾಡಬೇಕಾಗಿಲ್ಲ. ಕನ್ನಡದಲ್ಲಿ ನಮ್ಗೆ ಏನು ಕೆಲಸ ಇದೆ ಅದನ್ನ ಶ್ರದ್ಧೆಯಿಂದ ಮಾಡಿದ್ರೆ, ಸರಿಯಾಗಿ ಮಾಡಿದ್ರೆ ಅವಕಾಶಗಳು ಹುಡ್ಕೊಂಡ್ ಬರ್ತವೆ. ಅಂಡ್ ನೀವೇ ಅದಕ್ಕೆ ಎಕ್ಸಾಂಪಲ್ ಅಲ್ವಾ. ನಾವು ಪ್ರಾಬಬ್ಲಿ ಐ ವುಡ್ ಕಾಲ್ ಯು ಲೈಕ್ ಅ ಪ್ಯಾನ್ ಇಂಡಿಯನ್. ಅಯ್ಯೋ, ಬಿಕಾಸ್ ಐ ಮೀನ್ ನೀವು ಬೇರೆ ಭಾಷೆಗಳಿಗೂ ಕೂಡ ಇವಾಗ ಯು ನಾವ್ ರಿವ್ಯೂಯಿಂಗ್ ಫಿಲ್ಮ್ಸ್ ಅಂಡ್ ಯು ಆರ್ ಟಾಕಿಂಗ್ ಅಬೌಟ್ ಫಿಲ್ಮ್ಸ್ ಔಟ್ಸೈಡ್ ಆಫ್ ಕನ್ನಡ ಆಲ್ಸೋ, which is you are also the prime example for that. Oh, thank you for saying that. I will take that with humility, but also ನೀವು ಹೇಳ್ತಿರೋದು it makes sense. ನಾನೇ ಹಂಗೆ ಯೋಚನೆ ಮಾಡಿರಲಿಲ್ಲ. Correct. Pan Indian films ಅನ್ನ ಹಾಗೆ you are a pan Indian critic now. So I'll come back to where you're going, but ಅದಕ್ಕೆ ಮುಂಚೆ ಇದೊಂದು ಪ್ರಶ್ನೆ. So ಬಾಬಿ ಅವ್ರು ನಿಮ್ಗೆ ಏನು ಹೇಳಿದ್ರು ಪಾತ್ರದ ಬಗ್ಗೆ? ಸರ್, ಟು ಬಿ ವೆರಿ ಆನೆಸ್ಟ್, ನನಗೆ ಬಾಬಿ ಸರ್ ತಂಡ ಅಪ್ರೋಚ್ ಮಾಡಿದಾಗ ನನಗೆ ಕೆಲವು ಸತಿ ಈ ಥರದ ಆ್ಯಂಟಗನಿಸ್ಟ್ ಆಫರ್ಸ್ಗಳು ಮುಂಚೆನೂ ಬಂದಿತ್ತು. ಸಮ್ಹೌ ಐ ವಾಸ್ ಎ ಲಿಟಲ್ ಕನ್ಸರ್ನ್, ಬಿಕಾಸ್ ಕಮರ್ಷಿಯಲ್ ಫ್ರೇಮ್ವರ್ಕಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸಮ್ಟೈಮ್ಸ್ ಆಡಿಯನ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾರೆ. ಯು ಆರ್ ಪ್ಲೇಯಿಂಗ್ ದ ಹೀರೋ ಆ್ಯಂಡ್ ದೆನ್ ಸಡನ್ಲಿ ಯು ಆರ್ ಆಲ್ಸೋ ಡೂಯಿಂಗ್ ಲೈಕ್ ಅ ನೆಗೆಟಿವ್ ಆ್ಯಂಟಗನಿಸ್ಟ್. ಹೌ ಡು ವಿ ಪ್ಲೇಸ್ ಯು ಆ್ಯಸ್ ಅನ್ನೋದು ಆಡಿಯನ್ಸ್ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೆ ನಾನು. ಆ್ಯಂಡ್ ಇಫ್ ಯು ಡೋಂಟ್ ಮೈಂಡ್ ಮೀ ಸೇಯಿಂಗ್ ದಿಸ್ ಆಲ್ಸೋ, ನೀವು ಸಾರಿ, ಇದು ಡಾಕು ಮಹಾರಾಜ್ ಯಾರು ನೋಡಿಲ್ವೋ ಅವ್ರಿಗೆ ಗೊತ್ತಾಗಲ್ಲ, ಬಟ್ ನಿಮಗೆ ಮುಖ್ಯವಾದ ಪಾತ್ರವೇ ಅಂದರೆ ಬೇರೆ ಆ್ಯಂಟಗನಿಸ್ಟ್ ಸತ್ರು ಕೂಡ ನೀವು ಬದುಕಿರ್ತೀರಿ ಆ್ಯಂಡ್ ಆಲ್ ಆಫ್ ದ್ಯಾಟ್, ಆ್ಯಂಡ್ ದೆನ್ ಯು ಟಾಕ್ ಟು ಬಾಬಿ ಡಿಯೋಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ನನಗೆ ಒಂದು ಡೌಟ್ ಅಲ್ಲಿ ಬಂತು. ಐ ವಾಸ್ ಆಲ್ದೋ ಆನೆಸ್ಟ್ಲಿ ಐ ವಾಸ್ ವೆರಿ ಹ್ಯಾಪಿ. ಪ್ರೇಕ್ಷಕರು ಹೇಗೆ ತಿಳ್ಕೊಳ್ತಾರೆ ಗೊತ್ತಿಲ್ಲ, ಬಟ್ ರಿಷಿ ಅವ್ರನ್ನ ನಾನೊಂದು NBK ಫಿಲಮಲ್ಲಿ ನೋಡಿ ನಂಗಂತೂ ಖುಷಿ ಆಯಿತು. ಪ್ಲಸ್ ಆಲ್ಸೋ ಕನ್ನಡದಲ್ಲಿ ಕೆಲಸ ಮಾಡಿ ಒಬ್ಬರಿಗೆ ಅಲ್ಲಿ ಅವಕಾಶ ಸಿಗ್ತಿರೋದು ನನಗಂತೂ ಖುಷಿನೇ. ಅದನ್ನು ಯಾವ ಒಂದು ರೀತಿಯಲ್ಲಿ ನಾನು ಬೆಳವಣಿಗೆ ಅಂತ ನೋಡ್ತೀನಿ. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ. ಬಟ್ ನೀವು ಹೇಳ್ತಿರೋ ಒಂದು ಪಾಯಿಂಟಿಗೆ, ನಮ್ಮಲ್ಲಿ ಹೀರೋ, ಅಲ್ಲಿ ಆ್ಯಂಟಿಗನಿಸ್ಟ್ ಸರಿ, ಬಟ್ ಅಲ್ಲಿ ಬಾಬಿ ಡಿಯೋಲ್ ಪಾತ್ರ ಅಲ್ಲ. ಸೊ ಒಂಥರ ಸೆಕೆಂಡ್ ಫಿಡಲ್ ಅಂತ, ವಿತ್ ಆಲ್ ರೆಸ್ಪೆಕ್ಟ್ ಐ ಆಮ್ ಸೇಯಿಂಗ್, ಅದನ್ನ ಚೂಸ್ ಮಾಡೋದು ಇನ್ನೂ ಕಷ್ಟ ಆಗತ್ತಾ ಅಂತ. ಬಾಬಿ ಡಿಯೋಲ್ ರೋಲ್ ಪಾತ್ರವೇ ಕೊಟ್ಬಿಟ್ಟಿದ್ದಿದ್ರೆ ದೆನ್ ಕನ್ಫ್ಯೂಷನ್ ಕಡಿಮೆ ಇರ್ತಾ ಇತ್ತಾ? ಸಿ, ಅಂದರೆ ಒಂದು ಐ ಹ್ಯಾವ್ ಲೈಕ್ 2 ways ಆಫ್ ಲುಕಿಂಗ್ ಎಟ್ ದಿಸ್. ಮೊದಲನೇದಾಗಿ ನಾನು ಲೈಕ್ ಯು ಸೆಡ್, ಐ ಯೂಸ್ ಟು ಥಿಂಕ್ ಅಬೌಟ್ ಓಕೆ, ಇಲ್ಲಿ ನಾನು ಹೀರೋ ಆಗಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಸಣ್ಣ ಆ್ಯಂಟಗನಿಸ್ಟ್ ಆಗಿ ಮಾಡಿ ದೆನ್ ಯು ಆರ್ ಶೇಕಿಂಗ್ ಟು ಮೆನಿ ಥಿಂಗ್ಸ್. ಸಿ, ಫಸ್ಟ್ ಆಫ್ ಆಲ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾನು ಮಾಡ್ತಾ ಇರೋದು ಕಮರ್ಷಿಯಲ್ ಫ್ರೇಮ್ವರ್ಕಲ್ಲಿ ನೀವು ತೆಗೆದು ನೋಡಿದಾಗ ಆರ್ ನಾಟ್ ವೆರಿ ಸೇಫ್. ಅಂದರೆ ಐ ಡೂ ಲೈಕ್ ಅ ಕಾಮಿಡಿ ಜಾನ್ರ ಒಂದು ಮಾಡ್ತೀನಿ ಆ್ಯಂಡ್ ದೆನ್ ಐ ಸಂಡೇ ಕಟ್ ಟು ಅ ಸೀರಿಯಸ್ ಥ್ರಿಲ್ಲರ್ ಆ್ಯಂಡ್ ದೆನ್ ಐ ಗೋ ಟು ಅ ಡಿಫ್ರೆಂಟ್ ಟ್ಯಾಂಜೆಂಟ್ ಬೇರೆ ಸಿನಿಮಾದಲ್ಲಿ. ಕಮರ್ಷಿಯಲ್ ಫ್ರೇಮ್ವರ್ಕಲ್ಲಿ ಇಟ್ಸ್ ಆಲ್ವೇಸ್ ಅ ರಿಸ್ಕ್, ಬಿಕಾಸ್ ನೀವು ಕಮರ್ಷಿಯಲ್ ಸೇಫ್ಟಿ ಪಡೆಯೋದು ನಿಮ್ಮನ್ನ ಜನ ನೋಡಿ ಯಾವುದಕ್ಕೆ ಮೆಚ್ಚಿದ್ದಾರೆ ಅದನ್ನು ನೀವು ಸ್ವಲ್ಪ ರಿಪೀಟೆಡ್ಲಿ ಬಿಲ್ಡ್ ಮಾಡಿದಾಗ ದೆನ್ ನಿಮಗೆ ಪ್ರೊಡಕ್ಷನ್ ಆಗಲಿ ಡಿಸ್ಟ್ರಿಬ್ಯೂಷನ್ ಆಗಲಿ ಒಂದು ಸೇಫ್ಟಿ ನೆಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಆನ್ ದ್ಯಾಟ್ ಆ್ಯಂಡ್ ಯು ಬಿಲ್ಡ್ ಅ ಕರಿಯರ್ ಆನ್ ದ್ಯಾಟ್, ವಿಚ್ ಇಸ್ ದ ಮೋಸ್ಟ್ ಸೇಫೆಸ್ಟ್ ಥಿಂಗ್ ಟು ಡೂ. ಆ್ಯಂಡ್ ಪ್ರಾಬಬ್ಲಿ ಲಾಂಗ್ ಟರ್ಮ್ ಕರಿಯರ್ ಸಸ್ಟೆನೆನ್ಸ್ ಅಂತ ನೋಡಿದಾಗ ದಟ್ಸ್ ಮೋರ್
advisable. But ನಾನು ಕನ್ನಡದಲ್ಲಿ I'm trying to sort of like say, shuttle between one genre to other. Correct. ಅಲ್ಲೇ ಒಂಥರ ರಿಸ್ಕ್ ಇದೆ ಅಲ್ಲಿ. ಆ್ಯಂಡ್ ಇದಕ್ಕಿಂತ ಜಾಸ್ತಿ ರಿಸ್ಕ್ ಈಗ ಮೇನ್ ಲೀಡ್ ಮಾಡ್ತಾ ಇರೋದು ಆಂಟಗನಿಸ್ಟ್ ಇದಕ್ಕೆ ಕೊಟ್ಟೋದಾಗ ದಟ್ಸ್ ಈವನ್ ಬಿಗ್ಗರ್ ಥ್ರೆಟ್ ಅಂದರೆ ಫ್ರಮ್ ಅ ಕಮರ್ಷಿಯಲ್ ಸ್ಟ್ಯಾಂಡ್ ಪಾಯಿಂಟ್. ಸೊ ಮುಂಚೆನೂ ಬಂದಾಗ ಐ ಯೂಸ್ ಟು ಬಿ ಲೈಕ್ ಸ್ವಲ್ಪ ಹಿಂಜರಿತಾ ಇದ್ದೆ, ಅಷ್ಟೊಂದು ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಫ್ರಮ್ ಅ ಲಾಂಗ್ ಟರ್ಮ್ ಸ್ಟ್ಯಾಂಡ್ ಪಾಯಿಂಟ್. ಬಟ್ ಇಲ್ಲಿಗೆ ಅಡ್ವೈಸ್ ಅಂದರೆ ವೆನ್ ದ ಆಫರ್ ಕೇಮ್, ನನಗೆ ಒಂದು ಅಪ್ರೋಚ್ ಮಾಡಿದ ರೀತಿ, ಆ್ಯಂಡ್ ಸೆಕೆಂಡ್ಲಿ ಡೈರೆಕ್ಟರ್ ಸರ್ ಆ್ಯಂಡ್ ಬಾಬಿ ಕೊಲ್ಲಿ ಅವರು ಮತ್ತು ಡೈರೆಕ್ಷನ್ ಟೀಮ್ ಅವರು ವೆನ್ ದೇ ಹ್ಯಾಡ್ ಆಲ್ರೆಡಿ ವರ್ಕ್ಡ್ ಆನ್ ಇಟ್, ಐ ಎಕ್ಸ್ಪ್ರೆಸ್ ಮೈ ಕನ್ಸರ್ನ್ ಸೇಯಿಂಗ್ ದಟ್ ಹೇ ಲಿಸನ್, ನಾನು ಕನ್ನಡದಲ್ಲಿ ನಾಯಕ ನಟನಾಗಿ ನಾನು ಮಾಡ್ತಾ ಇದ್ದಾಗ ಹೆಂಗೆ ಅಂತ. ಆ್ಯಂಡ್ ದೆನ್ ದಿ ಓನ್ಲಿ ಥಿಂಗ್ ವಾಸ್ ಬಾಬಿ ಸರ್ ಸೆಡ್, ಅಂದರೆ ಬಾಬಿ ಕೊಲ್ಲಿ ಅವರು, he said, Rishi, trust me, you will not regret this. When the film releases, you will be happy you did this ಅಂತ. ಆ್ಯಂಡ್ ಅವ್ರು ಹೇಳಿದ್ರಲ್ಲಿ ನನಗೆ somehow ನೀವು ಕೆಲವ್ರ ಮೇಲೆ ಆಟೋಮೆಟಿಕಾಗಿ ಒಂದು ನಂಬಿಕೆ ಇರುತ್ತಲ್ವ, ಆ್ಯಂಡ್ ದಟ್ ಇಸ್ ಆಲ್ ಇಟ್ ಟುಕ್ ಮಿ. ಆ್ಯಂಡ್ ಅವ್ರು ಅಷ್ಟೇ ಹೇಳಿದ್ದಷ್ಟೇ ನನಗೆ. ಐ ಆಮ್ ಲೈಕ್ ಓಕೆ ಸರ್, ಓಕೆ ಫೈನ್. ಆ್ಯಂಡ್ ಹಿ ಸೆಡ್, ಐ ಆಮ್ ಗೋನ್ ಟು ಪ್ರೆಸೆಂಟ್ ಯು ವೆಲ್, ವರಿನೇ ಮಾಡಬೇಡಿ, ನೀವು ಬನ್ನಿ, ವಿ ವಿಲ್ ಟೇಕ್ ಕೇರ್ ಆಫ್ ಯು ಎವ್ರಿಥಿಂಗ್ ಅಂತ. ದಟ್ಸ್ ಆಲ್. ಆ್ಯಂಡ್ ದೆನ್ ಹಿ ಹ್ಯಾಡ್ ಗಿವ್ ಮಿ ಅ ಜಸ್ಟ್ ಆಫ್ ಹೌ ಇಸ್ ಹಿ ಲುಕಿಂಗ್ ಎಟ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ವಾಟ್ ಇಸ್ ಗೋಯಿಂಗ್ ಆನ್ ಹಂಗೆ ಹಿಂಗೆ ಅಂತ. ಆ್ಯಂಡ್ it's like, andre first half is still like the main correct story and stuff like that, and then the second half ಬಾಬಿ ಡಿಯಾಲ್ ಅವರು ಬರ್ತಾರೆ ಈ ಥರದೊಂದಿದ್ದಾಗ. ಆ್ಯಂಡ್ ದೆನ್ ನನಗಲ್ಲಿದ್ದಾಗ ಅಲ್ಟಿಮೇಟ್ಲಿ ಇದನ್ನೆಲ್ಲ ಯೋಚನೆ ಮಾಡೋದನ್ನ ಪಕ್ಕಕ್ಕಿಟ್ಟು, ಅಬೌಟ್ ಪೊಸಿಷನಿಂಗ್ ಯುವರ್ ಇಮೇಜ್ ಆ್ಯಂಡ್ ಬ್ರ್ಯಾಂಡಿಂಗ್ ಹೆಂಗೆ ಮಾಡೋದು ಅದನ್ನೆಲ್ಲ ಪಕ್ಕಕ್ಕಿಟ್ಟು, ಐ ಲವ್ ಟು ಆ್ಯಕ್ಟ್. ಅಂದರೆ ಐ ಎಂಜಾಯ್ ಗೋಯಿಂಗ್ ಟು ದ ಸೆಟ್ ಆ್ಯಂಡ್ ಜಸ್ಟ್ ಆ್ಯಕ್ಟಿಂಗ್ ಆ್ಯಂಡ್ ಕಮಿಂಗ್. ಕನ್ನಡದಲ್ಲಿ ನಾವು ಯಾವ್ದಾದ್ರು ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ, apart from acting, you're also thinking about multiple other things. Like ನಟನೆ ಅನ್ನೋದು ಒಂದು 20% ಆಗುತ್ತೆ. 80% is you're mounting a project, you're getting your team together, everything. ಇದೆಲ್ಲ ಕೆಲಸಗಳಿರುತ್ತಲ್ಲ. But what if you don't have to do any of that? Correct. And invariably ನಿಮ್ಮ ಸ್ಪಾಟ್ನಲ್ಲಿ ಅಂತ ಹೇಳಕ್ಕೆ ಹೋದೆ, ಬಟ್ ದೆನ್ ಮೇ ಬಿ ಅಕ್ರಾಸ್ ದಿ ಬೋರ್ಡ್ ಇಲ್ಲಿ ಹೀರೋಗಳಿಗೆ ಅದು ಅನಿವಾರ್ಯ ಕೂಡ, ಲೈಕ್ ಅನಿವಾರ್ಯ ಕೂಡ. somehow you have to be responsible for everything. we have to be responsible. ಅಂದರೆ ಆ ಥರ ಮೌಂಟ್ ಮಾಡಿದಾಗ ನನಗೀಗ ಫಾರ್ ಎಕ್ಸಾಂಪಲ್ ಈಗ ನನ್ನಲ್ಲಿ ತೆಲುಗು ಡಾಕು ಮಹಾರಾಜ್ ಮಾಡಿದಾಗ ನನಗೆ ಯಾವ ಬ್ಯಾಗೇಜು ಇಲ್ಲ. ಕರೆಕ್ಟ್. ಇಟ್ಸ್ ನಾಟ್ ಬೀಯಿಂಗ್ ಮೌಂಟೆಡ್ ಆನ್ ಮೀ, ಲೈಕ್ ಐ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ನಾನು ಇಂಡಸ್ಟ್ರಿಗೆ ಬಂದಿರೋದು ನಟನೆ ಮಾಡೋದಕ್ಕೆ ಮುಖ್ಯವಾಗಿ. ಆ್ಯಂಡ್ ಆಲ್ ದಟ್ ಐಮ್ ಗೋಯಿಂಗ್ ಟು ಡೂ ದೇರ್ ಇಸ್ ಟು ಗೋ ಆ್ಯಕ್ಟ್, ಹ್ಯಾವ್ ಫನ್ ಆ್ಯಂಡ್ ಕಮ್. ದಟ್ ಇಸ್ ಅಂದರೆ ಇದೇ ಕೆಲಸ ನಾನು ಮಾಡಿದ್ರೆ ದೆನ್ ದಟ್ಸ್ ದ ಮೋಸ್ಟ್ ಫನ್ ದಟ್ ಐ ಕುಡ್ ಹ್ಯಾವ್. ಕರೆಕ್ಟ್. ಆ್ಯಂಡ್ ಅದು ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲೂ ಇಟ್ ಶೋಸ್ ಅಲ್ವಾ ಅಂತ ಅನ್ಸುತ್ತೆ. ಅದು ಪ್ರೇಕ್ಷಕರಾಗಿ ನನಗಂತೂ ಏನಂತ ಹೇಳೋದು, ಅಂದ ಮಾತ್ರಕ್ಕೆ ನಿಮ್ಮ ಬೇರೆ ರೋಲ್ಸ್ ನನಗೆ ವರ್ಕ್ ಆಗಿಲ್ಲ ಅಂತಲ್ಲ, ಬಟ್ ಆ ಒಂದು ಸ್ಲೈಟ್ಲಿ ಸೈಕಾಟಿಕ್ ಅಥವಾ ಒಂದು ಮೆನೆಸಿಂಗ್ ಅಥವಾ ಇವನು ಬೇಡಪ್ಪ ಇವನು ಕಿರಿಕ್ ಅನ್ನೋದು ಇಟ್ ಶೋಡ್ ಅಲ್ಲಿ ನನಗೇನು ಟೆಂಟೇಟಿವ್ ಆಗಿ ಮಾಡೋದಾಗ್ಲಿ ಅಥವಾ ಪ್ರಿಟೆನ್ಸ್ ಆಗಲಿ ಇಲ್ಲ. ಇಟ್ ರಿಯಲಿ ಶೋಡ್. ಐ ಥಿಂಕ್ ದ ಕ್ರೆಡಿಟ್ ಫಾರ್ ದಟ್, ಇನ್ ಕೇಸ್ ಅದು ವರ್ಕ್ ಆಗಿದೆ ಅಂತ ಹೇಳಿದ್ರೆ, ಲಾರ್ಜ್ಲಿ ಟು ಡೂ ವಿತ್ ದ ಟೀಮ್. ಒಂದು ಬಾಬಿ ಕೊಲ್ಲಿ ಸರ್ಗೆ ಮತ್ತು DOP ವಿಜಯ್ ಅವ್ರಿಗೆ. ಬಿಕಾಸ್ ಟು ಬಿ ವೆರಿ ಆನೆಸ್ಟ್, ನಾನು ಸೆಟ್ಟಿಗೆ ಹೋದಾಗ ಐ ವೆಂಟ್ ಕಂಪ್ಲೀಟ್ಲಿ ಅನ್ಪ್ರಿಪೇರ್ಡ್. ನಾನು ಯಾವುದೂ ಯೋಚನೆ ಮಾಡ್ಕೊಂಡು ಹಿಂಗೆ ಅಂತ ನಾನು ಅಂದ್ಕೊಂಡೇ ಹೋಗಿರಲಿಲ್ಲ. ಬಿಕಾಸ್ ಹಂಗೆ ಮಾಡ್ಕೊಂಡು ಹೋಯ್ತು ಅಂದರೆ ಇಟ್ಸ್ ಅ ಲಿಲ್ ಡಿಫಿಕಲ್ಟ್. ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಕನ್ನಡಲ್ಲಿ ಮಾಡಿರೋ ಸಿನಿಮಾಗಳಿಗೂ ಈಗ ಅಲ್ಲಿ ಮಾಡ್ತಾ ಇರೋದು ಸಿನಿಮಾಗೂ ದ ಟ್ರೀಟ್ಮೆಂಟ್ ಇಸ್ ಗೋನ್ ಬಿ ವೆರಿ ಡಿಫ್ರೆಂಟ್. ಸೊ ಫಸ್ಟ್ 1-2 days ಲೆಟ್ ಮೀ ಜಸ್ಟ್ ಗೋ ಅಬ್ಸರ್ವ್ ಅಂತ. ಬಟ್ ಆ್ಯಕ್ಚುಲಿ ಫಸ್ಟ್ ಡೇ ನಾನು ಹೋದಾಗಲೇ ದ ವೆರಿ ಫಸ್ಟ್ ಶಾಟ್ ನಾನು ಅಲ್ಲಿ ಹೋದಾಗ ದ ಶಾಟ್ ವಾಸ್ ಗನ್ ತೊಗೊಂಡು ಬಾಲಯ್ಯ ಸರ್ನ ಶೂಟ್ ಮಾಡೋದು. ಆ್ಯಂಡ್ ದೆನ್ ಐ ವಾಸ್ ಲೈಕ್ ಸಮ್ ಹೌ ಶೂಟ್ ಮಾಡ್ತೀನಿ, ಓಕೆ, ಬಟ್ ಹೌ ಡು ಯು ಬ್ರಿಂಗ್ ಸಮಥಿಂಗ್ ಮೋರ್ ಟು ದಿಸ್ ಕ್ಯಾರೆಕ್ಟರ್ ಆರ್ ವಾಟ್ ಡು ವಿ ಡೂ ಅಂತ ಐ ಹ್ಯಾಡ್ ಓನ್ಲಿ ಒನ್ ಕ್ವೆಶ್ಚನ್. ಆ್ಯಂಡ್ ಇಟ್ ವಾಸ್ ಸೋ ರಿಫ್ರೆಶಿಂಗ್. ಅಂದರೆ ನಿರ್ದೇಶಕರಾಗಿ ಅವರು, this one I really appreciate Bobby sir na vandu. He said, oh correct alva, I mean what do you want to do? He asked me, what do you want to do? This is when the entire set to the lighting agide. And then he has told me, you know, either shot, this is what I want you to do. And then I'm like, okay, but inner beku anta helidaga then he stopped. It's like, okay, yeah, correct, you have a point. Nimge ಏನು ಅನ್ಸುತ್ತೆ ಹೇಳಿ, ಏನು ಮಾಡೋಣ ಅಂತ. And I'm like, maybe, you know, shall I add in few lines here, hಂಗೆ ಹಿಂಗೆ, maybe intuitively. Fantastic, let's do that. Even he didn't know whether it's going to work or not work, etc. He just gave that freedom. And Balaya ಕನ್ಸಲ್ಟ್ ಮಾಡಬೇಕು ಅಂತ ಏನಿಲ್ಲ. Because Balaya ಅವರು ಕೂಡ, he is a director's actor. Like he will not interfere in such things. ಅವರು he gives freedom to everyone. So we did that. ಆ ನಾಲಿಗೆದ ಮ್ಯಾನರಿಸಮ್
That happened in the shot. Andre, in the very first shot that we gave, that happened in the shot. And Bobby sir came and said, I loved it. I want you to do all through the film. And we built on that. This was like the interval sequence, the first shot ಮಾಡಿದ್ದು. And then later when we did like the initial episodes ಬಂದಾಗ, then we brought it back. But ಇದನ್ನ ನಾಲಿಗೆ ಒಂದು ಮ್ಯಾನರಿಸಮ್ ಮಾಡಬೇಕಾದ್ರೆ did you surprise Bobby ಅಥವಾ ಬಾಬಿ ಹೇಳಿದ್ರಾ? No, it was surprise. It was surprise. Andre, like I said, even he didn't know what I was going to do. I was only figuring out. Andre, I'll set to hodaga, you kind of see the atmosphere and you kind of see like the larger than life persona that he'll have, etc., etc. Kind of see that, and it just automatically comes in. And when there's a good director, he's seeing that, and he's like, this is what the actor is bringing to the table. Let me use that more. That's what great directors are. And that way, Daku Maharaj, I had a lot of fun because tumma freedom ittu. And it was not like, oh, okay, itara script lines hinge hange anta irlela. There was a lot of freedom that way. Of course, then script, dialogues, everything was locked bandaga. But aa taradda improvisation kuda very first day ne agoytu. And then when they felt that this is working, or maybe when he called me, he was looking at the character tumba bere tara nodta idru. But after the first shot, he let go of it completely. And he's like, no, we'll do this. We'll keep this as the character. We'll do this anta. And built on it. And creatively, ade enriching process alla. When you do something that you don't know, correct, you come back more satisfied and happier and feel like, okay, there's something fun. Even you don't know what you're cooking. And when it's finally cooked and when people say, this worked, that worked, I'm like, okay, thank you. ನನಗೆ ಎರಡು ಪ್ರಶ್ನೆಗಳು. Because I've never been, I don't think I've ever been in a shooting spot as such. So ನೀವು ಹೋದ್ರಿ, how much time, like you said, lighting ಆಗ್ಬಿಟ್ಟಿತ್ತು, right? Everything was set. So how much time do you get to, okay, ಈಗ ಡೈರೆಕ್ಟರ್ ಓಕೆ ಅಂತ ಹೇಳಿದ್ದಾರೆ, ನೀವೇನು ಬೇಕೋ ಮಾಡಿ ಅಂತ ಹೇಳಿದ್ದಾರೆ, ಬಟ್ ನಾನು ಫಿಗರ್ ಔಟ್ ಮಾಡ್ಬೇಕು ಏನು ಮಾಡಬೇಕು ಅಂತ. ಎಷ್ಟು ಸಮಯ ಇರುತ್ತೆ? ಒಂದು 10 ನಿಮಿಷ, ಕಾಲು ಗಂಟೆ ಇರುತ್ತಾ ಅಥವಾ ಜಾಸ್ತಿ ಇರುತ್ತಾ? See, sometimes ಅಂದರೆ ಕಂಪ್ಲೀಟ್ಲಿ ಫ್ರಮ್ ಸ್ಕ್ರಾಚ್ ಯೋಚನೆ ಮಾಡೋದು ತುಂಬ ಕಷ್ಟ. ಅಂದರೆ ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಎನ್ ಐಡಿಯಾ ಅಬೌಟ್, okay, this is what is happening in the interval sequence and this is what your idea ಅನ್ನೋದೊಂದು ಒಂದು ಬ್ರಾಡರ್ ಸ್ಟ್ರೋಕಲ್ಲಿ ಒಂದು ಐಡಿಯಾ ಇರುತ್ತೆ. ಬಟ್ ದಿ ಎಕ್ಸಾಕ್ಟ್ ಡೀಟೇಲ್ಸ್ we would not have figured out. And then ಅಲ್ಲಿ ಶಾರ್ಟ್ ಇಟ್ಟಾಗಿ ಇಲ್ಲಿ ಬಂದಾಗ, if you have some thought before going in, ಸರಿ, then you're like, okay, maybe ಹಿಂಗಿದ್ದಾಗ can I bring in something like this, can I do that ಅಂತ ಒಂದು ಸಜೆಷನ್ ಇಂಟ್ಯೂಟಿವ್ಲಿ ಬರುತ್ತೆ. And you just have to let go of, ಅಂದರೆ allow that to come in. In this case, it was around, say, 5 minutes. 5 minutes. In this case. But not necessarily all cases 5 minutes agala. Like there are times, ನಾನು ನೋಡಿ ಸ್ವಾಮಿ ಇವನವರು ಹೇಗೆ ಶೂಟ್ ಮಾಡಿದಾಗ, there was one sequence wherein the director said, mirror ಮುಂದೆ ಒಂದು ಶಾಟ್ ಇಡ್ತೀನಿ, just do whatever you want, let's improvise. I remember that. And I was not ready. I said, I have no idea. Because I have never thought of this character doing something like this. I have no idea. Let's shoot this tomorrow. But already lighting ಆಗೋಗಿದೆ. But then he was kind enough to say, it's okay, let's shoot that tomorrow. And then tomorrow when we went, I had some thoughts. So not all the time it works. Sometimes it's magic, sometimes it works. ಸರಿ. ಇನ್ನೊಂದು ಕೇಳ್ಬಿಡ್ತೀನಿ ಅದೇ ಇದರಲ್ಲಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಿಂದ ಆಗಲಿ ಅಥವಾ ವಾಟ್ ಎವರ್, ಬಾಬಿ ಅವರನ್ನ ನೀವು ಪ್ರಶ್ನೆ ಕೇಳೋಕೆ ಮುಂಚೆ ನಾನು ಇಲ್ಲಿ ಏನಾದರೂ ಮಾಡಬಹುದಾ ಅಂತ, ಐ ಆಮ್ ಶೋರ್ ಏನೋ ಸೀಟ್ ಬಿದ್ದಿರುತ್ತೆ, ಏನೋ ಮಾಡಬಹುದು ಅಂತ. ಸೊ ಲೆಟ್ ಸೇ ನಾಲ್ಗೆ ಇದಕ್ಕೆ ಬಂದ್ರಿ ಅಂತ, ಐ ಆಮ್ ವೆರಿ ಸಾರಿ, ನೀವು ಡಾಕು ನೋಡಿಲ್ಲ ಅಂದರೆ ಇದು ಸ್ವಲ್ಪ ಔಟ್ ಆಫ್ ಪ್ಲೇಸ್ ಅಂತ ಅನ್ಸ್ಬೋದು. ಬಟ್ ಅದು ಹೌ ಡು ಯು ರಿಹರ್ಸ್ ಇಟ್? ಒಂಥರ ಅದೆಲ್ಲ ಮೆಂಟಲ್ ಕ್ಯಾಲ್ಕುಲೇಷನ್ನ, ಅಥವಾ ಡು ಯು ಗೋ ಟು ಗೋ ಟು ಒನ್ ಸೈಡ್ ಆ್ಯಂಡ್ ದೆನ್ ಟ್ರೈ ಇಟ್ ಔಟ್? ಆ್ಯಂಡ್ ನಾಲ್ಗೆ ಅಂದರೆ ನಾಲ್ಗೆ ಮಾಡಬೇಕು ಅಂತ ಬಂದಿದ್ದಲ್ಲ. ಐ ಥಿಂಕ್ ಇಟ್ ವಾಸ್ ಟು ಡೂ ವಿತ್, ಫಾರ್ ಮೀ ಅಟ್ ದಟ್ ಮೊಮೆಂಟ್ ನನಗೆ ಅನಿಸಿದ್ದು, ಇಟ್ಸ್ ಲೈಕ್ ವೆರಿ ಒಂದು ಸೂಪರ್ ಹೀರೋ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ನ ಒಬ್ಬ ಹುಡುಗ ಬಂದು ಶೂಟ್ ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ, ಆ ಹುಡುಗನಿಗೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಲೈಫಲ್ಲಿ ಮತ್ತೊಂದಿರಲ್ಲ. ಆ್ಯಂಡ್ ಫಾರ್ ಹಿಮ್ ಇಟ್ ವಾಸ್ ಲೈಕ್ ಅ ಸೆನ್ಸ್ ಆಫ್ ಸೆಲೆಬ್ರೇಷನ್. ಆ್ಯಂಡ್ ಆ ಸೆಲೆಬ್ರೇಷನ್ ಮೋಡಲ್ಲಿ ಬಂದಾಗ ಹೀಸ್ ಲೈಕ್ ಸೂಪರ್ ಜಾಯಸ್. ಆ ಸೆಲೆಬ್ರೇಷನ್ ಬಂತು ಅಂತ ಪ್ರಾಬ್ಲಿ ಫಿಲ್ಮ್ ಬಂದಾಗ ಆ ಕೆಲವು ಇದರಲ್ಲಿ ಕಟ್ಟಾಗಿರುತ್ತೆ. ಸೊ ಆ್ಯಂಡ್ ದೆನ್ ವಿ come to the point where he's already shot and everything. So hangagi adond kanutte, but there was a lead to where that tongue came. And then but cinema, but it repeated alla. I think then you went back, because anyway this was shot first. Correct. Okay. And then we went back. So hangagi it came from that place where a simple place, larger than life character chanagide. And then one chikk huduga bandbiಟ್ಟು he shoots him off
And then what does that guy want to do? For him, it's the biggest achievement ever. And now ಈಗ ಅವ್ನ ಚಾಚಾ ಯಾರಿದ್ದಾರೆ, and he will be like so proud of him, and all his life he wants to impress his chacha. Correct. And ಅದನ್ನ ಮಾಡಿದಾನೆ ಈಗ, and now he is so happy. Finally, I've done something in life. ಆ celebration ಇಂದ ಬಂದ ಮೇ ಬಿ ಅಲ್ಲಿಂದ ಲೀಡ್ ಆಯ್ತು ಅಷ್ಟೇ. So mannerisms, I never work out saying ಕಣ್ಣು ಹಿಂಗೆ ಬರಬೇಕು ಇದು ಬರಬೇಕು ಅಂತ. It comes from a place of that, and then probably I'll... Very nice. Thank you. ಚೆನ್ನಾಗಿ ಹೇಳಿದ್ರಿ. The other question was, when you walk into a shooting spot or the set, invariably ಈಗ ರಿಷಿ ಅವ್ರಿಗೆ ಫಸ್ಟ್ ಕಣ್ಣು ಬೀಳೋದು ಯಾವ್ದ್ರ ಮೇಲೆ? ಅಂದರೆ ನನಗೆ ವೆನ್ ಐ ಹಿಯರ್ ಆ್ಯಕ್ಟರ್ಸ್ ಟಾಕ್ ಅಬೌಟ್ ನಾನು ನೋಡಿದಾಗ ಸೆಟ್ ನೋಡಿದೆ ಆರ್ ಲೈಟಿಂಗ್ ನೋಡಿದೆ ನಾನು ಆಲ್ರೆಡಿ, ಅಥವಾ ಕ್ಯಾಮ್ರಾ ಯಾವ ಆ್ಯಂಗಲ್ ಇದೆ ಅಂತ ನೋಡಿದಾಗ ಐ ಫೀಲ್ ಲೈಕ್ ಓ ಶಿಟ್ ನಾನು ಯಾವುದು ನೋಡೋದು. ಇವನ್ ಐ ಫೀಲ್ ಸಮ್ಟೈಮ್ಸ್ ರ್ಯಾಂಡಮ್ಲಿ ಒಂದು ಇಂಟರ್ವ್ಯೂನಲ್ಲಿ ನೋಡಿದಾಗ ವೆನ್ ಸಮ್ಮನ್ ಸೇಸ್ ಇಲ್ಲ ಸೆಟ್ ನೋಡಿದೆ, ಸೆಟ್ ಚೆನ್ನಾಗಿರಲಿಲ್ಲ, ಐ ಡೆಂಟ್ ಫೀಲ್ ದ ವೈಬ್ ಅಂತ ಹೇಳಿದಾಗ ನಾನು ನೋಡೋದೇ ಇಲ್ವಲ್ಲ ನನಗೆ ಅಂತ. ಸೊ ಐ ಡೋಂಟ್ ಲುಕ್ ಎಟ್ ಎನಿಥಿಂಗ್ ಎಟ್ ಆಲ್. ಸಮ್ ಹೌ ಮೇ ಬಿ I trust the director and I'll let him sort of do that. I think usually it's to do with the director. ನನಗೆ ಫಸ್ಟ್ ಹೋಗೋವಂಥದ್ದು ಕೇಳೋದೆ, ಸರ್ ಈ ಶಾರ್ಟಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ದಟ್ ಈಸ್ ಮೈ ಓನ್ಲಿ ಕ್ವೆಶ್ಚನ್ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಹೌಎವರ್ ಹೀ ಬ್ಲಾಕ್ಸ್ ಇಟ್, ಸ್ಟೇಜಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಇನ್ ಕೇಸ್ ಮಾಡ್ತಾ ಇರ್ಬೇಕಾದ್ರೆ ಏನಾದ್ರು ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಅಂತ ಹೇಳಿದಾಗ ದೆನ್ ಪ್ರಾಬ್ಲಿ ಐಲ್ ಸೇ ಮೇ ಬಿ ಬೇರೆ ಥರ ಏನಾದ್ರು ಮಾಡ್ಬೋದಾ ಅನ್ನೋದಷ್ಟು ಬಿಟ್ಟರೆ ಐ ಡೋಂಟ್ ಥಿಂಕ್ ಅಬೌಟ್. ಶೋರ್. ಐ ಡೋಂಟ್ ಲುಕ್ ಎಟ್ ಎನಿಥಿಂಗ್. ಓಕೆ ನಾನು ಅದನ್ನು ಯಾಕೆ ಕೇಳಿದೆ ಅಂದರೆ, ನಂದು ಇದೊಂದು ಪ್ರಶ್ನೆ ಇತ್ತು. ಬಿಕಾಸ್ ಡಾಕು ಮಹಾರಾಜ್ ಈಸ್ ಏನಂತ ಹೇಳೋದು, ಒಬ್ಬ ಟಾಪ್ ಹೀರೋಗೆ ಒಂದು ಟಾಪ್ ಪ್ರೊಡಕ್ಷನ್ ಹೌಸ್ ಮಾಡಿರೋ ಚಿತ್ರ ಆ್ಯಂಡ್ ಸಕ್ಸಸ್ಫುಲ್ ಡೈರೆಕ್ಟರ್ ನಿರ್ದೇಶನ ಮಾಡ್ತಿರೋ ಒಂದು ಚಿತ್ರ. ಸೊ ಆ ಶಾರ್ಟ್ ನೀವು ಆ ಇಂಟರ್ವೆಲ್ ಶಾರ್ಟೇ ತೊಗೊಂಡ್ರೆ ಒಂದು ಕಾಡು ರೀತಿಯ ಪ್ರದೇಶ, ರಾತ್ರಿ, ಆ್ಯಂಡ್ ನೀವು ಇದು. ಸೊ ವಾಟ್ ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಇದು ನಮ್ಮ ಕನ್ನಡವನ್ನು ಇನ್ಫೀರಿಯರ್ ಆಗಿ ನೋಡೋದು ಅಂತಲ್ಲ, ಜಸ್ಟ್ ನನ್ನ ಕ್ಯೂರಿಯಾಸಿಟಿಗಾಗಿ ಕೇಳ್ತಾ ಇದ್ದೀನಿ. ಅದೇ ಒಂದು ರಾತ್ರಿಯ ಸೆಟ್ಟು ಅಥವಾ ಸೀನ್ ಇಲ್ಲಿ ವರ್ಸಸ್ ಹೌ ದೇ ಹ್ಯಾಡ್ ಮೌಂಟೆಡ್ ದಟ್ ಪರ್ಟಿಕ್ಯುಲರ್ ಸೀನ್, ನಿಮಗೆ ಹಾಗಾಗಿ ನಾನು ಕೇಳ್ತಾ ಇದ್ದೆ, ವೆನ್ ಯು ವೆಂಟ್ ಇನ್ ಟು ದ್ಯಾಟ್, ಓ ನಮ್ಮ ಕನ್ನಡದಲ್ಲಿ ನಾವು ಹೀಗೆ ಮಾಡಲ್ವಲ್ಲ, ಇದೇ ಸೀನು ನಾವು ಕನ್ನಡದಲ್ಲಿ ಮಾಡಿದ್ರೆ ಬೇರೆ ರೀತಿ ಇರ್ತಾ ಇತ್ತಲ್ಲ ಅಂತ ಅನ್ಸತ್ತಾ? ಅಂತ ಅನ್ಸಿದ್ರೆ ಅದು ಏನು ವ್ಯತ್ಯಾಸಗಳಿರ್ಬೋದು? ಗುಡ್ ಕ್ವೆಶ್ಚನ್, ಬಿಕಾಸ್ ದ ವೆರಿ ಫಸ್ಟ್ ಡೇ ನಮಗೆ ವ್ಯಾನ್ ಕರ್ಕೊಂಡೋಗಿ ನಿಲ್ಸಿದ್ರಲ್ಲ, ದ ವ್ಯಾನ್ ವಾಸ್ ಸಮ್ವೇರ್ ಫಾರ್. ನನಗೆ ಎಲ್ಲಿ ಶೂಟ್ ಅಂತಲೂ ಕಾಣ್ತಿಲ್ಲ, ಇಟ್ ವಾಸ್ ವೆರಿ ಫಾರ್, ಎಲ್ಲೋ ದೂರದಲ್ಲಿ ನಿಲ್ಸಿದ್ರು. ಆ್ಯಂಡ್ ದೆನ್ ಅದಾದಮೇಲೆ ಶಾರ್ಟ್ ರೆಡಿ ಅಂತ ಹೇಳಿ ನಾವು ರೆಡಿ ಆದಮೇಲೆ ಕರ್ಕೊಂಡು ಹೋದಾಗ, ಆ್ಯಂಡ್ ದೆನ್ ಐ ಸಿ ಅಂದರೆ ಒಂದು ವೆರಿ ವೈಡ್ ಏರಿಯಾ ವಾಸ್ ಲಿಟ್ ಅಪ್. ಬಿಕಾಸ್ ಅದು ಫಾರೆಸ್ಟ್ ಬರ್ನಿಂಗ್ ಫೀಲಿಂಗಿಗೆ a large part of it, VFXಗೆ it has to be lit up, otherwise our VFX create ಮಾಡೋಕ್ಕಾಗಲ್ಲ ಅಂತ ಹೇಳಿ. It was a little overwhelming to see the amount of area, ಅಂದರೆ the size of area being lit up. And I have not gone to a set where there are more than 500 people when I am shooting. ಒಂದು 500 ಜನ ಇದ್ದಾರೆ ಸೆಟ್ಟಲ್ಲಿ, and suddenly, and I am being taken in and I'm like, oh wow, like this is overwhelming. And the moment I went in, I saw the set, it was way too overwhelming. And then I'm like, 5 minutes later, I came set and I'm like, okay, delete all of that. Delete all of that. That's nothing to do with me. My job is to just be in camera and do my character. Delete all of that. I shunned it and then went ahead. So that overwhelming feeling happens, and that's got to do with the budgets. Andre, my other way of interpreting your question is, Kannadadalli ಆತರ ಸ್ಕೇಲ್ ಅಥವಾ ಮತ್ತೊಂದು ನಾವು ನೋಡ್ತೀವಿ ಅಂತ ಹೇಳಿದಾಗ, I think it's to do with the budgets. Here, because of the walk-ins they get, or because of the number of audience size they watches, so they have more liberty, and the luxury ಇದೆ ಖರ್ಚು ಮಾಡೋದಕ್ಕೆ, and hence their budgets are way higher, and ಆ ಒಂದು ಸೆಟಪ್ ಸಿಗುತ್ತೆ. So yeah, maybe it comes. Sure. Last question about Daku, which is obviously, ನೀವು ಇಲ್ಲಿವರೆಗೂ ಅಂದರೆ ಯು ಮೋಸ್ಟ್ಲಿ ಫ್ರಮ್ ಆಪರೇಷನ್ ಅಲ್ಮೇಲಮ್ಮ ನೀವೇ ಲೀಡ್ ನಿಮ್ಮ ಫಿಲ್ಮ್ಗೆ ಅಲ್ವಾ, ವಿಚ್ ಮೋರ್ ಲೆಸ್ ಆಲ್ಸೋ ಮೀನ್ಸ್ ದಟ್ ಯು ಆರ್ ದಿ ಬಿಗ್ಗೆಸ್ಟ್ ಸ್ಟಾರ್ ದೇರ್. ದಿಸ್ ಅಂದರೆ ಇದನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು, ಬಟ್ ಸಿಂಪಲ್ ಆಗಿ ಕೇಳ್ಬಿಡ್ತೀನಿ. ಬಾಲಕೃಷ್ಣ ಅವರ ಜೊತೆ ನಟನೆ ಮಾಡುವಾಗ ಯಾವ್ದಾದ್ರು ಒಂದು ಮಿತ್ ಬ್ರೇಕ್ ಆಗಿದ್ದಾಗಲಿ ಅಥವಾ ಒಂದು ಹೊಸ ಡಿಸ್ಕವರಿ ಆಗಲಿ ಆಯ್ತಾ? ಅಂದರೆ ನನಗೆ ತುಂಬ ಖುಷಿಯಾಗಿ ತುಂಬ ಸರ್ಪ್ರೈಸ್ ಆಗಿದ್ದು, ಬಾಲಯ್ಯ ಸರ್ ಇಸ್ ಒನ್ ಆಫ್ ದ ಸ್ವೀಟೆಸ್ಟ್ ಕೋಸ್ಟಾರ್ ಐ ವರ್ಕ್ಡ್ ವಿತ್. ಅಂದರೆ
ಟು ಬಿ ಆನೆಸ್ಟ್, ನಾನು ಇದನ್ನು ಎಕ್ಸಾಜರೇಟೆಡ್ ವರ್ಷನ್ ಹೇಳ್ತಲ್ಲ. ಐ ಮೀನ್ ಎವ್ರಿ ಸಿಂಗಲ್ ಲೆಟರ್ ಆಫ್ ದಿಸ್, ಐ ಬಿಕೇಮ್ ಅ ಫ್ಯಾನ್ ಆಫ್ ಹಿಸ್ ಪರ್ಸ್ನಾಲಿಟಿ. ಅಂದರೆ ಹಿಸ್ ರಿಯಲ್ ಲೈಫ್ ಪರ್ಸ್ನಾಲಿಟಿ ಈಸ್ ಸಮಥಿಂಗ್ ದಟ್ ಎನಿಬಡಿ ವಿಲ್ ಲವ್. ನಾನು ಹೋದಾಗ್ಲೇ ಅಂದರೆ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಟು ಹಿಸ್ ಕೋ ಆ್ಯಕ್ಟರ್ಸ್, ವೆರಿ ವೆರಿ ರೆಸ್ಪೆಕ್ಟ್ಫುಲ್, ವೆರಿ ಪೇಷಂಟ್, ಆ್ಯಂಡ್ ವಾಂಟ್ಸ್ ಟು ಮೇಕ್ ಫ್ರೆಂಡ್ಸ್ ವಿತ್ ಯು. ಲೈಕ್ ಹೀ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಟಾಕಿಂಗ್ ಅಬೌಟ್ ಯು, ಇಸ್ ನಾಟ್ ಅಬೌಟ್ ನನ್ನ ಹಂಗೆ ಇದಂಗೆ ಅಂತಲ್ಲ. ಅವರಿಗೆ ಗೊತ್ತಿತ್ತ ರಿಷಿ ಈ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂತ? ಅಂದರೆ ಟೀಮ್ ಹೇಳಿದ್ರು, ಅವ್ರಿಗೆಲ್ಲ ಗೊತ್ತಿತ್ತು. ಸೊ ಹಿ ಆಲ್ರೆಡಿ ನ್ಯೂ ಬರ್ತಾ ಇದೀವಿ ಅಂತ. ದೆನ್ ಅವರೇ ಹೇಳಿದ್ರು, ಕನ್ನಡದಲ್ಲಿ ನೀವು ಮಾಡ್ತಾ ಇದ್ದೀರಾ ಇದು ಅಂತ. ಆ ಕಾನ್ವರ್ಸೇಷನ್ ಆಲ್ರೆಡಿ ಐಸ್ ಬ್ರೇಕ್ ಆಗೋ, ಅಂದರೆ ಹಿ ಓನ್ಲಿ ಬ್ರೋಕ್ ದಿ ಐಸ್. ಆ್ಯಂಡ್ ಐ ವಾಸ್ ಫಾರ್ಚುನೇಟ್ ಎನಫ್ ಟು ಹ್ಯಾವ್ ಅ ಲಾಟ್ ಆಫ್ ಕಾನ್ವರ್ಸೇಷನ್ ವಿತ್ ಹಿಮ್. ಆ್ಯಂಡ್ ಬಾಲಯ್ಯ ಸರಲ್ಲಿ ಇರೋವಂಥ ಪಂಕ್ಚುಯಾಲಿಟಿ ಇದೆಯಲ್ಲ, ದ್ಯಾಟ್ ಹ್ಯಾವ್ ನೆವರ್ ಸೀನ್ ಇನ್ ಎನಿ ಅದರ್ ಆ್ಯಕ್ಟರ್. ಅಂದರೆ ಅಷ್ಟು ಲೆವೆಲ್ ಆಫ್ ಪಂಕ್ಚುಯಾಲಿಟಿ ಆ್ಯಂಡ್ ಡೈರೆಕ್ಟರ್ಸ್ ಆ್ಯಕ್ಟರ್ ಅನ್ನೋದಕ್ಕೆ ಟ್ರೂ ಮೀನಿಂಗ್. ಅಂದರೆ ಡೈರೆಕ್ಟರ್ ಏನು ಹೇಳಿದ್ರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾವಲ್ಲಿ ಯಾವುದೋ ಒಂದು ಶಾರ್ಟಲ್ಲಿ ಐ ಸ್ಟಿಲ್ ರಿಮೆಂಬರ್, ಅಂದರೆ ಅವರು ಒಂದು ಮರದ ಮೇಲೆ ಓಡ್ಕೊಂಡು ಬಂದು, ನಾನು ಪಕ್ಕದಲ್ಲೇ ಇದ್ದೆ, ನಾನು ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾರೆ ಅವರು ಪಾಪ ಲಾಗ್ ಹಾಕ್ಬಿಟ್ಟು ಬೆಂಕಿ ಹಚ್ತಾ ಇದ್ದಾರೆ. ಆ್ಯಂಡ್ ದೇ ವರ್ ಕನ್ಸರ್ನ್, ಸೇಫ್ಟಿ ಕನ್ಸರ್ನ್ಸ್. ಅಂದರೆ ಬೆಂಕಿ ಈ ಕಡೆ ಬರ್ತಾ ಇದೆ, ಮತ್ತೊಂದಿದೆ. ಬೆಂಕಿ VFX ಅಲ್ಲ? ಇಲ್ಲ ಇಲ್ಲ ಇಲ್ಲ, ಓಕೆ, ಸಮ್ ಬೆಂಕಿ ಇರುತ್ತೆ, ಮತ್ತೊಂದಿರುತ್ತೆ. ಆನ್ ಮರದ ಮೇಲೆ ಬೆಂಕಿ ಇತ್ತು. ಮೇ ಬಿ ಹಿಂದ್ಗಡೆ ಬೆಂಕಿ ಎಲ್ಲ VFX ಜನರೇಷನ್. ನಾನು ಮರದ ಮೇಲೆ VFX ಇರಲಿಲ್ಲ. ದೇ ವರ್ ಕನ್ಸರ್ನ್ ದಟ್ ಸೇಫ್ಟಿ ಕನ್ಸರ್ನ್ಸ್ ಆ್ಯಂಡ್ ಅವ್ರನ್ನ ಹಂಗೆ ಮಾಡಿ ಸೇಫ್ಟಿ ಇಶ್ಯೂಸ್ ಮತ್ತೊಂದು ಏನು ಅಂತ, ಆ್ಯಂಡ್ ಕೇಬಲ್ ಎಲ್ಲ ಹಾಕಿ ಮಾಡುವಂಥದ್ದು. ಹಿ ವಾಸ್ ಬೀಯಿಂಗ್ ಡೈರೆಕ್ಟರ್ ಅವ್ರು ಯೋಚನೆ ಮಾಡ್ತಾಯಿದ್ರು ಹಿಂಗೆ ಹೇಳೋದು ಅಂತ. ಬಂದು ಹಿಂಗೆ ಮಾಡ್ಬೋದಾ ಅಂತ ಕೇಳಿದ್ರು, ರೆಡಿ ಕಮ್ ಲೆಟ್ಸ್ ಡೂ ಅಂತ ಎದ್ಬಿಟ್ಟು ಹೊಟ್ಟೋದ್ರು. ಅಂದರೆ ಹಿಲ್ ನಾಟ್, ಡೈರೆಕ್ಟರ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿ ವಿಲ್ ಡೂ ಎನಿಥಿಂಗ್. ಅಂದರೆ ಆ ಲೆವೆಲ್ ಆಫ್ ಟ್ರಸ್ಟ್ ಅದು ಡೈರೆಕ್ಟರ್ ಕೊಡ್ತಾರಲ್ಲ, ಆ ಸರೆಂಡರ್ ಆಗುವಂಥದ್ದು. ಬಿಕಾಸ್ ಡೈರೆಕ್ಟರ್ ಇಸ್ ಕ್ಯಾಪ್ಟನ್ ಆಫ್ ಶಿಪ್ ಅಂತ ನಾವು ಹೇಳೋದನ್ನ ಅಂತಲ್ಲ. ಅಂದರೆ ಹಿ ಲಿವ್ಸ್ ಬೈ ಇಟ್. ಐ ವಾಸ್ ಕಂಪ್ಲೀಟ್ಲಿ ಫ್ಯಾಸಿನೇಟೆಡ್ ಬೈ ಇಟ್. ಅಂದರೆ ಅಟ್ ಹಿಸ್ ಏಜ್ ದಿ ಅಮೌಂಟ್ ಆಫ್ ಎನರ್ಜಿ ದಟ್ ಹಿ ಪುಟ್ಸ್ ಇನ್, ಆ್ಯಂಡ್ ಇದಕ್ಕೆಲ್ಲ ನೋಡಿದಾಗ ಐ ಆಮ್ ಲೈಕ್, ಓ ವಾವ್, ದಿಸ್ ಇಸ್ ಲೈಕ್ ಅ ಟ್ರೂ ಲರ್ನಿಂಗ್ ಫಾರ್ ಎನಿ ಆ್ಯಕ್ಟರ್. ಅಂದರೆ ಅಲ್ಟಿಮೇಟ್ಲಿ ಮೋರ್ ದೆನ್ your ಸ್ಕಿಲ್ಸ್ ಎಲ್ಲ ಇದು ಮಾಡಿ ಅದನ್ನೆಲ್ಲ ಪಕ್ಕಕ್ಕಿಟ್ರೆ, ಬಿಫೋರ್ ಯು ಗೋ ಟು ಅ ಸೆಟ್ ಯು ಹ್ಯಾವ್ ಟು ಸರೆಂಡರ್ ಟು ಯುವರ್ ಡೈರೆಕ್ಟರ್ ಇನ್ ಕೇಸ್ ಇಫ್ ಯು ಬಿಲೀವ್ ಇನ್ ಹಿಮ್. ಇಲ್ಲ ಅಂದರೆ ಇದರ್ ಮಾಡಿಬಿಡಿ ಸಿನಿಮಾ, ಕರೆಕ್ಟ್, ಆರ್ ಯು ಟ್ರಸ್ಟ್ ಹಿಮ್, ಕರೆಕ್ಟ್. ಇನ್ ಬಿಟ್ವೀನ್ ಕ್ಲಾಶ್ ಆದಾಗ ಇಸ್ ವೆನ್ ಕರೆಕ್ಟ್ ದೇರ್ ಲಾಟ್ ಆಫ್ ಕಾನ್ಫ್ಲಿಕ್ಟ್ಸ್. ಕರೆಕ್ಟ್. ಇಲ್ಲ, ಅಗ್ರೀಡ್. ದೇರ್ ಇಸ್ ನೋ ಪಾಯಿಂಟ್ ಇನ್ ನಾಟ್ ಟ್ರಸ್ಟಿಂಗ್ ಯೋರ್ ಡೈರೆಕ್ಟರ್. ನೀನು ಅಲ್ಲಿ ಇರಲೇಬಾರ್ದು. ಹಾಗಿಲ್ಲ, ನಿಮಗೆ ಸಿಕ್ಕ ಇನ್ನೊಂದು ಅದ್ಭುತವಾದ ಅವಕಾಶ ನಿಮ್ಮ ಪಯಣದಲ್ಲಿ ಆಲ್ಮೋಸ್ಟ್ ಪ್ರಾರಂಭದಲ್ಲೇ ಅನಂತ್ ನಾಗ್ ಅವ್ರ ಜೊತೆ ನಡೆಸೋ ಒಂದು ಅನುಭವ. ಅನಂತ್ ನಾಗ್ ಅವರು, ವಿ ಆಲ್ ನೋ ಹಿಮ್ ಟು ಬಿ ಅಟ್ಲೀಸ್ಟ್ ಬಾಲಯ್ಯ ಅವ್ರು ಡೀಪ್ ಅಂತಲ್ಲ, ಬಟ್ ನಮಗೆ ಕಣ್ಣಿಗೆ ಕಾಣೋದು ಅನಂತ್ ನಾಗ್ ಅವ್ರಿಗೆ ಇಸ್ ಅ ಡೀಪರ್ ಪರ್ಸನಾಲಿಟಿ ವಿದಿನ್. ಆ್ಯಂಡ್ ಅವ್ರು ಏನೇ ಮಾಡಿದ್ರು ಅದರಲ್ಲಿ ಒಂದು ಎಸ್ಥೆಟಿಕ್ಸ್ ಇರುತ್ತೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಅವರ ಪ್ರಾಸೆಸ್ ಆಗಲಿ, ವಾಟ್ ವರ್ ಯು ಸೀಯಿಂಗ್ ಇನ್ ಅನಂತ್ ನಾಗ್? ಅಂದರೆ ಒನ್ ಥಿಂಗ್, ನೀವು ಅನಂತ್ ಸರ್ ಜೊತೆ ವರ್ಕ್ ಮಾಡಿರೋ ಯಾವುದೇ ಆ್ಯಕ್ಟರ್ ಕೇಳಿದ್ರು ಕೂಡ ಹೀ ಈಸ್ ವೆರಿ ಯಂಗ್ ಎಟ್ ಹಾರ್ಟ್. ಅಂದರೆ ವೆರಿ ಲೈವ್ಲಿ. ನಾವು ಅವ್ರನ್ನ ಸೀನಿಯರ್ ಆಗಿ ಯುನೋ ದ ಲೆಜೆಂಡ್ರಿ ಆ್ಯಕ್ಟರ್, ಒನ್ ಡಿವೈನ್ ಗಾಡ್ಲಿ ಫಿಗರ್ ಥರ ನಾವು ನೋಡ್ತೀವಿ. ದಟ್ಸ್ ಆರ್ ಪರ್ಸೆಪ್ಷನ್. ಬಟ್ ಡೀಪ್ ಡೌನ್ ಆಸ್ ಅ ಪರ್ಸನ್ ಹೀ ಈಸ್ ವೆರಿ ಸಿಂಪಲ್. ಆಸ್ ಇನ್ he knows what matters in life, what doesn't, and he lives by that. No pretense. And as an actor, again, goes to the basics. ಈ ಸೀನಲ್ಲಿ ಏನು ಮಾಡ್ತಾ ಇದ್ದೀವಿ, ಈ ಸೀನ್ ಹಿಂದೆ ಏನಾಗಿದೆ, ನನ್ನ ಕ್ಯಾರೆಕ್ಟರ್ ಏನು, ವಾಟ್ ಡಸ್ ಮೈ ಕ್ಯಾರೆಕ್ಟರ್ ವಾಂಟ್, ಈ ಡೈಲಾಗ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದಲ್ಲದೆ ಇನ್ನೇನಾರು ಹೇಳ್ಬೋದಾ, ಮಾಡ್ಬೋದಾ, ವಿಚ್ ಇಸ್ ದ ಬೇಸಿಕ್ ಸಿಂಪಲ್ ಸ್ಟಫ್. ಆ್ಯಂಡ್ ಅದನ್ನು he makes sure that those questions he has answered himself, because he goes to the basics. And that's when you know that all great things happen because you have stuck to your basics. Basics na bittu ನಾವು ಇನ್ನೇನೋ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸಾಧಿಸಕ್ಕಾಗಲ್ಲ. And I think every time he goes back to the basics of asking questions about scene ಏನಾಗ್ತದೆ, what is the content, ಇದನ್ನು ಹೆಂಗೆ ತೋರಿಸ್ಬೋದು ನಾವು ಆಸ್ ಅನ್ ಆ್ಯಕ್ಟರ್. ನಾನು ಏನಾರು ಮಾಡಿದ್ರೆ ನಾನು ಇನ್ನೇನಾದ್ರು ಸೀನ್ನ ಇಂಪ್ರೂವೈಸ್ ಮಾಡ್ಬೋದಾ. ಈಸ್ ಓನ್ಲಿ ಲುಕಿಂಗ್ ಎಟ್ improvising the director's vision. Once he's on set, he's already aligned with the director's vision. And then once, as an actor, you have to elevate the director's vision. And that's when the cinema works, and that's when your character ends up working. Now, adin madade inneno madadಕ್ಕೆ ಹೋಯ್ತು ಅಂತ ಹೇಳಿದ್ರೆ, thinking that ನನಗೆ ಇದಿಷ್ಟ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, it won't work, because it's not good for the scene or the film.
ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಇಸ್. ಆ್ಯಂಡ್ ಆ ಒಂದು ಅನಾಲಿಟಿಕಲ್ ಸೆನ್ಸ್ ಎಕ್ಸ್ಟ್ರಾಡಿನರಿ ಅನಂತ್ ಸರ್ ಅಲ್ಲಿ. ಆ್ಯಂಡ್ ಒನ್ಸ್ ದಟ್ ಇಸ್ ಡನ್, ಹಿ ಈಸ್ ದ ಮೋಸ್ಟ್ ಫನ್ ಪರ್ಸನ್. ನಾವು ಅಂದರೆ ಬೇರೆ ವಿಷಯ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಐ ಥಿಂಕ್ ಆನಂದ್ ಸರ್ ಹತ್ರ ನೀವು ಕೂತ್ಕೊಂಡು ಯಾವ ವಿಷಯ ಎತ್ತಿ ಎಲ್ಲದರ ಬಗ್ಗೆ ತುಂಬ ಅಂದರೆ ಎಲಾಕ್ವೆಂಟಾಗಿ ಮಾತಾಡ್ತಾರೆ ಅವರು. ಸೊ ದಟ್ ನಾಲೆಜ್ ಆಲ್ಸೋ ಕಮ್ಸ್ ಫ್ರಮ್ ಅ ಪ್ಲೇಸ್ ಆಫ್ ಬೀಯಿಂಗ್ ಕ್ಯೂರಿಯಸ್ ಅಬೌಟ್ ಲೈಫ್ ಆ್ಯಂಡ್ ಬೀಯಿಂಗ್ ಅ ಸ್ಟೂಡೆಂಟ್. ಅವ್ರು ಮುಂಚೆ ಸೆಟ್ಟಲ್ಲಿ ಹೇಳ್ತಾ ಇದ್ರು, ನಾನೀಗ ಫಿಲ್ಮ್ ಸ್ಟೂಡೆಂಟ್ ಆಗೋದು ನಿಲ್ಲಿಸ್ಬಿಟ್ಟಿದ್ದೀನಿ, ಬಟ್ ಐ ಆಮ್ ಸ್ಟೂಡೆಂಟ್ ಆಫ್ ಲೈಫ್ ಅಂತ. ವಿಚ್ ಇಸ್ ದೇರ್. ಅಂದರೆ ಈಸ್ ಕ್ಯೂರಿಯಸ್ ಅಬೌಟ್ ಮಲ್ಟಿಪಲ್ ಥಿಂಗ್ಸ್ ಆ್ಯಂಡ್ ಹಿ ಸುಮ್ಮನೆ ತಿಳ್ಕೊಳ್ಳೋದಲ್ಲ, ಡೀಪ್ ನಾಲೆಜ್ ಇದೆ ಎಲ್ಲದ್ರ ಬಗ್ಗೆ. ಇಲ್ಲ, ದಿ ಅದರ್ ಈಗ ನಾನು ಬಿಕಾಸ್ ಐ ವಾಸ್ ಆಸ್ಕಿಂಗ್ ಅನಂತ್ನಾಗ್ ಅವ್ರ ಬಗ್ಗೆ, ಬಾಲಕೃಷ್ಣ ಅವ್ರ ಬಗ್ಗೆ ಕೇಳಿದ ಮೇಲೆ ಕೇಳಿದ್ನಲ್ಲ, ನಂಗೆ ಅನ್ನಿಸ್ತಾರೆ ಅಫ್ಕೋರ್ಸ್ ಇವರಿಬ್ರು ಮಾಡೋ ಚಿತ್ರಗಳು ಬೇರೆ ರೀತಿಯದ್ದು, ಹಾಗಾಗಿನೇ ಅವರ ಆ್ಯಕ್ಟಿಂಗ್, ಇಫ್ ಯು ವರ್ ಟು ಕಾಲ್ ಇಟ್ ಅ ಮೀಟರ್, ಇವರ ಮೀಟರೇ ಬೇರೆ, ಅವರ ಮೀಟರೇ ಬೇರೆ. ಬಟ್ ಇಟ್ ಪ್ರಾಬ್ಲಿ ಇಟ್ಸ್ ಅ ಗುಡ್ ಅನಾಲಜಿ. ಅಂದರೆ ನಾನು ಆ ಥರ ಯೋಚನೆ ಮಾಡಿಲ್ಲ. ಬಟ್ ಒನ್ ಥಿಂಗ್ ಐ ವುಡ್ ಸಿ ಇಸ್ ಬೋತ್ ಆಫ್ ದೆಮ್ ಅಂದರೆ ದೇ ಕಮ್ ಫ್ರಮ್ ಅ ಸಿಮಿಲರ್ ಪ್ಲೇಸ್. ಅಂದರೆ ವಿಚ್ ಇಸ್ ಐ ಥಿಂಕ್ ಸ್ಟಿಕ್ಕಿಂಗ್ ಟು ಯುವರ್ ಬೇಸಿಕ್ಸ್. Stick to your basics and do what is needed of you. How you do it is up to you. Andre that is your creative liberty. ಈಗ ನಾನು ಡೈಲಾಗ್ನ ನಾನು ಹಿಂಗೆ ಹೇಳಲ್ಲ, ನಾನು ಇನ್ನೊಂಚೂರು ರೇಸ್ಡ್ ವಾಲ್ಯೂಮಲ್ಲಿ ಹೇಳ್ತೀನಿ ನಾನು, ಅಥವಾ ನಾನು ಇಂಟರ್ನೇಷನ್ ಪಾಸ್ನ ಇಲ್ಲಿ ಕೊಡಲ್ಲ, ನಾನು ಇನ್ನೊಂದೆರಡು ಪದಗಳಾದ್ಮೇಲೆ ಪಾಸ್ ಕೊಡ್ತೀನಿ ನಾನು. ದಟ್ ಈಸ್ ಯೋರ್ ಕ್ರಿಯೇಟಿವ್ ಫ್ರೀಡಮ್. ಆ್ಯಂಡ್ ಇಫ್ ಆಡಿಯನ್ಸ್ ಲೈಕ್ಸ್ ಇಟ್, ದೆನ್ ದೇರ್ ಇಸ್ ನೋ ಒನ್ ಸ್ಟಾಪಿಂಗ್ ಯು. ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ದಟ್ಸ್ ಅ ಡಿಫ್ರೆಂಟ್. ಕರೆಕ್ಟ್. ಬಟ್ ದ ಪ್ಲೇಸ್ ವೇರ್ ದೇ ಹ್ಯಾವ್ ಬಿಲ್ಟ್ ದೇರ್ ಕರಿಯರ್ಸ್ I think are very similar. In fact, ನೀವು ನೋಡಿದ್ರೆ I think which is to do with respecting others, being nicer people, respecting your directors, being punctual to your work. These are the things which have probably made them such big names. Sure. ಈಗ ಯೂಶಲಿ ನಾನು ಈ ರೀತಿಯ ಕಾನ್ವರ್ಸೇಷನ್ಸ್ ಎಲ್ಲ ತಿಳ್ಕೊಂಡಿರೋದೇನು ಅಂದರೆ, ಇವರ ಸಿಂಪ್ಲಿಸಿಟಿ ಎಲ್ಲಿ ಇನ್ನೂ ಎಲಿವೇಟ್ ಆಗತ್ತೆ ಅಂದರೆ ದೇ ಮೈಂಡ್ ದೇರ್ ಬಿಸ್ನೆಸ್ ಅಂತ. ಅಂದರೆ ಅವ್ರು ಬರ್ತಾರೆ, ಅವ್ರ ಪಾತ್ರ ಹೆಚ್ಚು ದಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ನೀವು ಹೇಳಿದ ಅಕ್ಷರಶಃ ಸತ್ಯ. ದೇ ಡು. ಸೊ ಹಾಗಿರುವಾಗ ನೀವು ನಾಟಕಗಳನ್ನು ಮಾಡಿ ಬಂದವರು ಅಂಡ್ ಆಲ್ ಆಫ್ ದ್ಯಾಟ್, ಅಲ್ಲಿ ಒಂದು ಗಿವ್ ಆ್ಯಂಡ್ ಟೇಕ್ ತುಂಬಾ ಇರುತ್ತೆ. ಬಿಕಾಸ್ ತಾಲೀಮ್ ಮಾಡ್ತಾ ಬಂದಿರ್ತೀರಿ ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ಇಲ್ಲಿ ತಾಲೀಮ್ ಹೆಚ್ಚಿರೋದಿಲ್ಲ. ಯು ಲ್ಯಾಂಡ್ ಆನ್ ದಿ ಸೆಟ್. ಕರೆಕ್ಟ್. ಸೊ ಶೂಟಿಂಗಲ್ಲಿ ಯು ಲ್ಯಾಂಡ್ ಅಟ್ ದಿ ಸ್ಪಾಟ್ ಆ್ಯಂಡ್ ದೆನ್ ಕೆಲವೊಮ್ಮೆ ಕೋ ಆ್ಯಕ್ಟರ್ಸ್ಗೆ ಪರಿಚಯವೂ ಇರೋದಿಲ್ಲ, ಬಟ್ ಸೀನ್ ಶುರು ಆಗುತ್ತೆ ಅನ್ನೋ ದಟ್. ಬಟ್ ಈಗ ಅನಂತ್ನಾಗ್ ಅವ್ರ ಜೊತೆ ಕೆಲಸ ಮಾಡುವಾಗ ಅಲ್ಲೂ ಕೂಡ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅವರು ತಮ್ಮ ಪಾತ್ರದ ಬಗ್ಗೆ, ತಮ್ಮ ಡೈಲಾಗ್ನ ಬಗ್ಗೆ, ತಮ್ಮ ಬಿಹೇವಿಯರ್ನ ಬಗ್ಗೆ ಯೋಚನೆ ಮಾಡಿ, ಫಾರ್ ಇನ್ಸ್ಟೆನ್ಸ್ ಈಗ ಉದಾಹರಣೆಗೆ ರಿಷಿಗೆ ಆವತ್ತೇನೋ ಬರ್ತಾ ಇಲ್ಲ ಅಂದರೆ ಲೆಟ್ ಹಿಮ್ ಟೇಕ್ ಹಿಸ್ ಟೈಮ್, ಲೆಟ್ ಹಿಮ್ ಕಮ್ ಬ್ಯಾಕ್ ಅಂತ ಹೇಳ್ತಾರ, ಅಥವಾ ಅಲ್ಲಿ ಒಂದು ಇಂಟ್ರಾಕ್ಷನ್ ನಡೆಯುತ್ತಾ? ಮೊದಲನೇದಾಗಿ ಅಂದರೆ ನಾನು ನಾಟಕಗಳಿಂದ ಬಂದೆ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಮುಜುಗರ. ಯಾಕೆ ಗೊತ್ತಾ ಅಂದರೆ ನಾನು ಮಾಡಿರೋದು ಒಂದು 6 ನಾಟಕಗಳು. ಆ್ಯಂಡ್ ಐ ಹ್ಯಾವ್ ಸೀನ್ ಈಗ ರಂಗಾಯಣ ರೆಪರ್ಟ್ರಿಲೆಲ್ಲ ಎಷ್ಟು ಶ್ರಮ ವಹಿಸಿ ನಾಟಕಗಳನ್ನ ಮಾಡ್ತಾರೆ ಅನ್ನೋದನ್ನ ನೋಡಿದಾಗ ನಾನೊಬ್ಬ ಅಂದರೆ ರಂಗಭೂಮಿಯಿಂದ ಬಂದಿರೋ ನಟ ಅಂತ ಹೇಳ್ಕೊಳಕ್ಕೆ ನನಗೆ ಮುಜುಗರ. ಬಿಕಾಸ್ ಅಂದರೆ ಐ ಫೀಲ್ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ಲೈಕ್ ಸೀರಿಯಸ್ಲಿ ದ ಪೀಪಲ್, ವಿಚ್ ಇಸ್ ಟ್ರೂ. ಆ್ಯಂಡ್ ನೀವು ಗಿವ್ ಆ್ಯಂಡ್ ಟೇಕ್ ಅನ್ನೋ ವಿಷಯಕ್ಕೆ ಬಂದಾಗ, ಗಿವ್ ಆ್ಯಂಡ್ ಟೇಕ್ ಅನ್ನೋದು ಈಸ್ ಅ ವೆರಿ ಬೇಸಿಕ್ ಥಿಂಗ್. ಬಟ್ ಸಮ್ಟೈಮ್ಸ್ ಅದರದ್ದು ಪ್ರಾಬ್ಲಮ್ಮು ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಯುವರ್ ಕೋ ಆ್ಯಕ್ಟರ್ ಇಸ್ ನಾಟ್ ಸಮ್ಮನ್ ಯು ಕ್ಯಾನ್ ಟ್ರಸ್ಟ್, ದೆನ್ ಅವ್ರು ಹೇಳೋದನ್ನ ನೀವು ಕೇಳಿಸ್ಕೊಳ್ಳೋದೇ ಇಲ್ಲ. ನೀವು ನನ್ನ ಡೈಲಾಗ್ನ ಅವ್ರದ್ದು ಕ್ಯೂ ಲೈನ್ ಸಿಗ್ತಿರಂಗೆ ನನ್ನ ಡೈಲಾಗ್ನ ಹೇಗೆ ಹೇಳ್ಬೋದು ಅನ್ನೋದಕ್ಕೆ ಹೊರಟೋಗ್ತೀವಿ, ವಿಚ್ ಇಸ್ ಅ ಜೆನ್ಯೂನ್ ಪ್ರಾಬ್ಲಮ್. ಇಫ್ ಯು ಫೀಲ್ ಯು ಆರ್ ಆ್ಯಕ್ಟಿಂಗ್ ವಿತ್ ಮಿಸ್ಟರ್ ಅನಂತ್ ನಾಗ್, then you know this man is going to do something and you will listen to him. Okay. And ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ರಿಯಾಕ್ಟ್ ಮಾಡಿದ್ರು ಸಾಕು. I see. And that's the luxury that you will get when your co-actor is someone like him. ಅವ್ರು ಮಾಡ್ತಾ ಇರೋದಕ್ಕೆ ನೀವೇನು ಮಾಡೋದು ಬೇಕಾಗಿಲ್ಲ. ಅಂದರೆ ಯು ಡೋಂಟ್ ಹ್ಯಾವ್ ಟು ಕ್ರಿಯೇಟ್. ಈಗ ಅವ್ರು ಹೊಡಿತಾ ಇದ್ದಾರೆ 6, ನೀವು ಆ ಮೂಡಲ್ಲಿ ನೀವು ಒಂಚೂರು ಹಿಂಗೆ ತೂರ್ಕೊಂಡ್ರೆ ಸಾಕು, ಯೋರ್ ಕ್ಯಾರೆಕ್ಟರ್ ಆಲ್ಸೋ ವಿಲ್ ಕಮ್ ಔಟ್ ಆಟೋಮ್ಯಾಟಿಕಲಿ, ಬಿಕಾಸ್ ಹೀ ಈಸ್ ಟ್ರೂ. ಅಂದರೆ ಅವರು ತುಂಬ ನೈಜವಾಗಿ ಅವರು ಈಸ್ ಬೀಂಗ್ ಆನೆಸ್ಟ್ ಟು ಹಿಸ್ ಕ್ಯಾರೆಕ್ಟರ್. ಆಟೋಮ್ಯಾಟಿಕಲಿ ನಮ್ಮ ಕ್ಯಾರೆಕ್ಟರ್ ಕೂಡ ಹೊರಗೆ ಬಂದ್ಬಿಡುತ್ತೆ. ಒನ್ ವಂಡರ್ಫುಲ್ ಥಿಂಗ್ ಅಬೌಟ್ ಅನಂತ್ ಸರ್ ಏನು ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಸೀನಲ್ಲಿ ಕೋ ಆ್ಯಕ್ಟರ್ ಸೈಕಲ್ ಹೊಡಿತಾ ಇರ್ತಾರೆ ಅಥವಾ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ
he doesn't behave like he's, you know, like the senior legendary actor alla. He will be there, he'll sort of like say, without stepping on your into your zone, he'll probably say maybe ee tarad approach ana try madidre it might work anta. He becomes like a colleague. Andre someone of your age, like casual ಆಗಿ ನಾವು ಹಿಂಗೆ ಮಾತಾಡಿದಾಗ ಹೆಂಗೆ ಆ ಒಂದು ಫ್ರೀಡಮ್ ಇರುತ್ತಲ್ಲ, that happened right on day one. ಅಂದರೆ he broke that ice. ಅಲ್ಲೆಲ್ಲೂ ಕೂಡ ಯುನೋ ಐ ಆಮ್ ದ ಸೀನಿಯರ್ ಆ್ಯಕ್ಟರ್ ಆ್ಯಂಡ್ ಯು ಗಾಟ್ ಟು ಲಿಸನ್ ಟು ಮೀ, ನಾನು ಹೇಳಿದ್ದನ್ನು ತಗೋ ಅನ್ನೋದು ಐ ಡೆಂಟ್ ಫೀಲ್ ದಟ್ ಈವನ್ ಆನ್ ಒನ್ ಡೇ. ಆನ್ ಸರ್ಟನ್ ಡೇಸ್ ಇದ್ದಾಗ ಇನ್ಫ್ಯಾಕ್ಟ್ ಸೀನ್ ಮುಗಿದ ಮೇಲೆ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ಹಿ ಯೂಸ್ ಟು ಅನಲೈಸ್. ಮೊದಲನೇ ಸೀನ್ ಮುಗಿದ ಮೇಲೂ ಕೂಡ ನೀನು ಡೈಲಾಗ್ ಹಿಂಗೆ ಹೇಳಿದಾಗ ಐ ಫೆಲ್ಟ್ ನೀನು ಈ ಕಾರಣಕ್ಕೆ ಇದನ್ನು ಹೇಳ್ತಾ ಇದೆಯಾ ಅಂತ ಅನ್ನಿಸ್ತು, ಹಾಗಾಗಿ ನನ್ನ ಡೈಲಾಗ್ ಈ ಥರ ತೊಗೊಂಡೆ ಅಂತ. ದಟ್ ಮೀನ್ಸ್ ಹಿ ವಾಸ್ ಲಿಸ್ನಿಂಗ್ ಟು ಮೀ. And this was after first day of shoot, and then I was like, oh okay, no, he's giving you that respect. Andre nanu Anand sarna ಏನು ಹೇಳ್ತಾ ಇದ್ದೆ, he's you know looking at me with respect. That means that I have to also be, you know, serious. I have to respect myself then. Correct. That because if he's showing that respect on day one of your shoot, first scene, then you know that you are in for a marvelous partnership. And that's what happens. I think senior actors, especially Anand sir ಇದ್ದಾಗ ಆ ಒಂದು ಇದಿರುತ್ತೆ, he's just working. He's not like, oh I am senior junior ಅಂತಲ್ಲ. ಇನ್ಫ್ಯಾಕ್ಟ್ ಇವನ್ ಅವರು ಮಕ್ಕಳ ಜೊತೆಗೆ ಆಕ್ಟ್ ಮಾಡಿದಾಗಲೂ ಕೂಡ he's like that. So that's one thing which is a big takeaway for any actor. Respect your co-actors and you'll be fine. Sure. ಯಾರ ಇನ್ನೊಬ್ಬ ಆ್ಯಕ್ಟರ್ನ ಪ್ರಾಸೆಸ್ ಆ್ಯಂಡ್ ಹಿರಿಯ ಕಲಾವಿದರು ಅಂತಲೇ ತಗೊಳ್ಳೋಣ, ಹಿರಿಯ ನಟರು, ಅವರ ಪ್ರಾಸೆಸ್ನ ಕಲಿಬಹುದಾ ನಾವು? ಸಿ ಆಲ್ ಆಫ್ ಇನ್ಫ್ಯಾಕ್ಟ್ ನೀವು ಹೇಳ್ತಿರೋದು ಕೂಡ ನಾನು ಈಗ ನನ್ನ ಪ್ರಶ್ನೆ ಕೇಳಿದ್ಮೇಲೆ ನಾನೇ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಆ ಪ್ರಾಸೆಸ್ ಆ್ಯಕ್ಟಿಂಗ್ಲಿಲ್ಲ, ಆ ಇಂಡಿವಿಜುವಲ್ ಆ ಪರ್ಸ್ನಾಲಿಟಿಲಿ ಪ್ರಾಸೆಸ್ ಇರೋದು ಅಂತ. ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಐ ಮೀನ್. ನನಗೆ ಅರ್ಥ ಆಗಿದ್ದು ಸರಿಯಾಗಿ ಅರ್ಥ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಆ್ಯಕ್ಟಿಂಗ್ ಪ್ರಾಸೆಸ್ ಆ್ಯಕ್ಟಿಂಗ್ಗೆ ಪರ್ಟಿನೆಂಟ್ ಆಗಿ ಮಾತ್ರ ಇಲ್ಲ, ಆ ವ್ಯಕ್ತಿಗೆ ಅದು ಪರ್ಟಿನೆಂಟ್. ಹೌದು, ರೈಟ್. ಲೈಕ್ ಯು ಆರ್ ಸೇಯಿಂಗ್ ಎ ಸಿಂಪ್ಲಿಸಿಟಿ, ಆ ವ್ಯಕ್ತಿಯಲ್ಲಿ ಸಿಂಪ್ಲಿಸಿಟಿ, ಕೀಪಿಂಗ್ ಸ್ಟಿಕಿಂಗ್ ಟು ಬೇಸಿಕ್ಸ್ ಅಂತ ಇದ್ರೆ ಅದು ಆ್ಯಕ್ಟಿಂಗ್ನ ಪ್ರಾಸೆಸ್ ಕೂಡ ಆಗತ್ತೆ. ಅಬ್ಸಲ್ಯೂಟ್ಲಿ. ಅಂದರೆ ಟು ಆಲ್ಸೋ ಫರ್ದರ್ ದಿಸ್ ಕ್ವೆಶ್ಚನ್, ನನಗೆ ಯಾವಾಗಲೂ ಅನ್ಸೋದು ಆ್ಯಕ್ಟಿಂಗ್ ಅನ್ನೋದು ಜಸ್ಟ್ ಅ ಟೂಲ್. ಟು ಬಿ ಅ ಗುಡ್ ಆ್ಯಕ್ಟರ್, ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಿ ಆ್ಯಕ್ಟಿಂಗ್ ಟೂಲ್ಸ್ ದಟ್ ಯು ನೋ. Lovely. You have to be a good personality. You need to build a personality. You need to know about life. You need to know about multiple people. You need to know about struggles of people, how life works. ಏನು ಬೇಕು ಮನುಷ್ಯನಿಗೆ, ಏನು ಬೇಕು ಅನ್ನೋ ಒಂದು ತಿಳುವಳಿಕೆ, ಜ್ಞಾನ ಬೆಳೆಸ್ಕೊಳ್ತಾ ಹೋದಾಗ ಸಹಜವಾಗಿ ನಟನೆ ಚೆನ್ನಾಗಾಗುತ್ತೆ. ನಟನೆ ಗೊತ್ತಾಗ್ತಾ ಇಲ್ಲ ಅಥವಾ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಟೂಲ್ಸ್ಗಳಿದ್ದಾವೆ. ಅದು ಜಗತ್ತಿನಾದ್ಯಂತ ಸ್ಟ್ಯಾನಿಸ್ಲವ್ಸ್ಕಿ ಮೆಥಡ್ ಅಂತ ಆಗಿರ್ಬೋದು, ಸ್ಟೆಲ್ಲಾ ಅಡ್ಲರ್ ಮೆಥಡ್ ಅಂತ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವೆಲ್ಲ ಇದು. ಅದಕ್ಕಿಂತ ಮಿಗಿಲಾಗಿ ನಟನಿಗೆ ಬೇಕಾಗಿರುವಂಥದ್ದು ಕಾಮನ್ ಸೆನ್ಸ್. ನನಗೆ ಆ್ಯಕ್ಚುಲಿ ನಮ್ಮ ನಾಟಕದಲ್ಲಿ ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು, ಅಂದರೆ ಯಾವುದೋ ಒಂದು ಸೀನಲ್ಲಿ ಒಬ್ಬ ನಟ ಅವನಿಗೆ ನೀನು ಹೋಗ್ಬಿಟ್ಟು ಬ್ಲಾಕಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಮೂಮೆಂಟ್ ತೊಗೊಂಡ್ಬಿಟ್ಟು ಕಾಲನ್ನ ಹೋಗ್ಬಿಟ್ಟು ಈ ಥರ ಸ್ಟೂಲ್ ಮೇಲೆ ಇಡು ಅಂತ ಹೇಳಿರ್ತಾರೆ. ಅವನು ನಟ ಏನು ಮಾಡ್ತಾನೆ, ಇಲ್ಲ ನನಗಿದು ಮಾಡೋಕ್ಕಾಗ್ತಾ ಇಲ್ಲ ಇದನ್ನು ಅಂತ ಹೇಳ್ತಾರೆ. ನಿರ್ದೇಶಕರು ಕೇಳ್ತಾರೆ ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ನಾನು ನಡ್ಕೊಂಡು ಬರ್ತಾ ಇರೋದು ಮನೆಯಲ್ಲಿ ನಂದೇ ಮನೆ ಆಗಿದ್ರೆ ನಾನು ಕಾಲನೇ ಎತ್ತು ಮೇಲಿಟ್ಟಾಗ ಶೂಸ್ ಹಾಕ್ಕೊಂಡಂತೂ ನಾನು ಇಡಲ್ಲ ನಾನು, ಸೊ ಇದು ಬ್ಲಾಕಿಂಗ್ ವರ್ಕ್ ಆಗ್ತಾ ಇಲ್ಲ ಅಂತ. ನಿರ್ದೇಶಕರು ಕರೆಕ್ಟ್ ನೀನು ಹೇಳ್ತಾ ಇರೋದು, ಬೇರೆ ಬ್ಲಾಕ್ ಮಾಡೋಣ ಅಂತ. ಸಿ ಅದರಲ್ಲಿ ಏನು ದೊಡ್ಡ ಇಲ್ಲಿ ಇದನ್ನು ಯಾವ ಸ್ಟ್ಯಾನಿಸ್ಲವ್ಸ್ಕಿನಲ್ಲಿ ಹೇಳ್ಕೊಡಲ್ಲ, ಬಟ್ ಇಟ್ಸ್ ಕಾಮನ್ ಸೆನ್ಸ್. ನಿಮ್ಮ ಮನೆಗೆ ಹೋಗಿ ಶೂನಲ್ಲಿ ಹಾಕಿಡಲ್ಲ. ಸೊ ಹಾಗಾಗಿ ನಿಮಗೆ ಲೈಫ್ ಗೊತ್ತಿದ್ರೆ ನಿಮಗೆ ಇಟ್ ಇಸ್ ದೇರ್. ಅಂದರೆ ಈಗ ಅನಂತ್ ಸರ್ಗೂ ಕೂಡ ಹೀ ಈಸ್ ದ್ಯಾಟ್ ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಲೈಫ್ ಬೆಟರ್, ಆರ್ ಎನಿ ಗುಡ್ ಆ್ಯಕ್ಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಲೈಫ್. ಸೊ ಹಾಗಾಗಿ ನಿಮ್ಮ ಪರ್ಸ್ನಾಲಿಟಿ ಹೊರಗೆ ಬರುತ್ತೆ ಅದರಲ್ಲಿ. ಸೊ ಟು ಬಿ ಅ ಗುಡ್ ಆ್ಯಕ್ಟರ್ ಸಮ್ಟೈಮ್ಸ್ ದ ಬಿಗ್ಗರ್ ಚಾಲೆಂಜ್. ಯಾಕೆ ಈ ಪ್ರೊಫೆಷನನ್ನು, ಅಂದರೆ ನನಗೆ ಶುರುನಲ್ಲಿ ಬಂದಾಗ ಜನರು ಯಾಕೆ ನಟರನ್ನ ಅಷ್ಟೊಂದು ಪ್ರೀತಿಸ್ತಾರೆ ಅಥವಾ ಯಾಕೆ ಹೋಗ್ತಾರೆ, ಕೆಲವು ಸತಿ ಮುಜುಗರನೂ ಆಗುತ್ತೆ. ಎಲ್ಲ ನಟರಿಗೂ ಕೂಡ ಅವಶ್ಯಕತೆಗಿಂತ ಜಾಸ್ತಿ ಪ್ರೀತಿ ಸಿಗುತ್ತೆ ಅಥವಾ ಅವಶ್ಯಕತೆಗಿಂತ ಜಾಸ್ತಿ ರಿವಾರ್ಡ್ ಸಿಗುತ್ತೆ ಅನ್ನೋದು ಅನ್ಸೋದು ಸಹಜನೇ, ಅನ್ಸುತ್ತೆ, ಪ್ರತಿಯೊಬ್ಬ ನಟರಿಗೂ ಅನಿಸುತ್ತೆ. ಬಟ್ ಕೆಲವು ಸತಿ ನನಗೆ ನೋಡಿದಾಗ ಲೈಫನ್ನು ಅರ್ಥ ಮಾಡ್ಕೊಳ್ಳೋವಂಥ ರೀತಿ ಇರುತ್ತಲ್ಲ, ಕಲಾವಿದರಿಗೆ ಏನೋ ಒಂದು ಹೊಸ ಪರ್ಸ್ಪೆಕ್ಟಿವ್ ಇರುತ್ತೆ.
ಈಗ ನಾವು ಅದೇ ವಿಷಯನ ನ್ಯೂಸ್ ಪೇಪರಲ್ಲಿ ಓದ್ಬೋದು, ಇಲ್ಲ ಡಾಕ್ಯುಮೆಂಟ್ರಿನಲ್ಲಿ ನೋಡ್ಬೋದು, ಇಲ್ಲ ಇನ್ನೆಲ್ಲೋ ನೋಡ್ಬೋದು, ನ್ಯೂಸ್ ಚಾನಲಲ್ಲಿ ನೋಡ್ಬೋದು. ಬಟ್ ಒಬ್ಬ ಕಲಾವಿದನಿಗೆ ಆ ಒಂದು ವಿಷಯನ ತಗೊಂಡು ಇನ್ನೇನೋ ಒಂದು ಬೇರೆ ಪರ್ಸ್ಪೆಕ್ಟಿವ್ ಇಂದ ಅದನ್ನ ಪ್ರೆಸೆಂಟ್ ಮಾಡ್ತಾರಲ್ವಾ, ಅಂಡ್ ದೆನ್ ಸಡನ್ಲಿ ವೀಕ್ಷಕನಿಗೆ ಇದೇನೋ ಒಂದು ಚೆನ್ನಾಗಿದೆ ಅಲ್ವಾ ಅಂತ ನೋಡೋಕೆ ಬರ್ತಾರೆ. ಅಂಡ್ ಆ ಒಂದು ಪರ್ಸ್ಪೆಕ್ಟಿವ್ ಇಸ್ ವಾಟ್ ಮ್ಯಾಟರ್ಸ್. ಆ ಪರ್ಸ್ಪೆಕ್ಟಿವ್ ಬರೋದು ಯಾವಾಗ? ಬದುಕು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಮೇಲೆ ನಿಮ್ಗೆ ಯೋಚನೆ ಮಾಡೋದಕ್ಕೆ ನಿಮ್ದೇ ಆದಂಥ ಒಂದು ಕಲೆ ಹುಟ್ಕೊಳ್ಬೇಕಲ್ಲಿ ಬಂದಾಗ. ಸೊ ಹಾಗಾಗಿ ಪ್ರತಿಯೊಬ್ಬ ಯಾರು ಬೇಕಾದ್ರೂ ನಟರಾಗ್ಬೋದು, ಯಾರು ಬೇಕಾದ್ರೂ ಕಲಾವಿದರಾಗ್ಬೋದು. ಸೊ ಅದು ಬಂತು ಅಂತ ಹೇಳಿದಾಗ ಏನೋ ಒಂದು ಮ್ಯಾಜಿಕ್ ಬರುತ್ತೆ. ಆ್ಯಂಡ್ ವೆರಿ ನೈಸ್. ಬಿಕಾಸ್ ನನ್ನ ಬಿಲೀಫ್ ಕೂಡ ಅದೇನೆ, ನಾವು ಯಾವುದೋ ಒಂದು ಕರ್ತವ್ಯವಾಗಿ ಉದ್ಯೋಗವಾಗಿ ತೊಗೊಂಡಿರ್ತೀವೋ ಅದು ನಮ್ಮ ಇಂಡಿವಿಜುವಾಲಿಟಿಯಲ್ಲಿ ಅಥವಾ ನಮ್ಮ ಪರ್ಸನಾಲಿಟಿಯ ರಿಫ್ಲೆಕ್ಷನ್ನೇ ಆಗಬೇಕು. ಅಂದರೆ ನಾನು ಯಾವಾಗಲೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಬಂದಾಗ ನಾನು ಅದನ್ನೇ ಹೇಳ್ತೀನಿ, ವರ್ಕ್ ಲೈಫ್ನ ಹೇಗೆ ನಾನು ಸಪ್ರೇಟ್ ಮಾಡಲಿ? ನನ್ನ ಲೈಫ್ನಲ್ಲಿ ವರ್ಕ್ ಒಂದು ಭಾಗ. ಸೊ ಅದೆರಡನ್ನೂ ಬೇರೆ ಎಂಟಿಟೀಸು, ಹಾಗಾಗಿ ಸೀಸಾನಲ್ಲಿ ಒಂದು ಕಡೆ ಇದು ಹಾಕು, ಇನ್ನೊಂದು ಕಡೆ ಇದು ಹಾಕು, ಬ್ಯಾಲೆನ್ಸ್ ಮಾಡು ಅನ್ನೋ ಕರೆಕ್ಟ್. ಹೇಮಂತ್ ರಾವ್ ಅವರ ಚಿತ್ರಗಳಲ್ಲಿ ಅದೇ ನಟ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನಲ್ಲ, ಹೇಗೆ? ಅದು ನೀವಾಗಿ ಅಂದರೆ ಬೇರೆ ಚಿತ್ರಗಳಲ್ಲಿ ಮಾಡಿಲ್ಲ ಅಂದಲ್ಲ. ರಕ್ಷಿತ್ ಅವ್ರನ್ನ ತೊಗೊಂಡ್ರು ಕೂಡ ಅಷ್ಟೇ, ಗೋಧಿ ಬಣ್ಣ ಅಂತ ತೊಗೊಂಡ್ರು ಅಷ್ಟೇ, ಸಪ್ತಸಾಗರ ಅಂತ ತೊಗೊಂಡ್ರು ಅಷ್ಟೇ, ಕವಲುದಾರಿ ಅಂತ ತೊಗೊಂಡ್ರು ಅಷ್ಟೇ. ಸೊ ಅದು ಹೇಮಂತ್ ಅವರು ಆ ಪಾತ್ರದ ಬಗ್ಗೆ ಎಷ್ಟು ಫೀಡಿಂಗನ್ನು ನಿಮಗೆ ಮಾಡ್ತಾರೆ ಅನ್ನೋದಾ, ಅಥವಾ ನಿಮಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ ಅನ್ನೋದು? ಹೌ ಡಸ್ ಹೇಮಂತ್ ಗೆಟ್ ಸಚ್ ಪರ್ಫಾರ್ಮೆನ್ಸಸ್ ಔಟ್ ಆಫ್ ಹಿಸ್ ಆ್ಯಕ್ಟರ್ಸ್? ಅಂದರೆ ನಾನು ಕವಲುದಾರಿ ಬಗ್ಗೆ ಹೇಳ್ಬೋದು, ಬಿಕಾಸ್ ಅಂದರೆ ವಿ ವರ್ ಹ್ಯಾಂಡ್ಸ್ ಆನ್ ಇನ್ವಾಲ್ವ್ಡ್. ಒಂದು ನನಗೆ ಮೊದಲನೇ ಬಾರಿ ಸ್ಕ್ರಿಪ್ಟ್ ಓದ್ದಾಗ್ಲೇ ಒಂದು ಅನಿಸಿದ್ದು, ಕ್ಯಾರೆಕ್ಟರ್ ವರ್ಕ್ ಆಲ್ರೆಡಿ ಆಗೋಗಿತ್ತು. ಅಂದರೆ ಹಿ ಹ್ಯಾಡ್ ಆಲ್ರೆಡಿ ಥಾಟ್ ಆಫ್ ದ ಕ್ಯಾರೆಕ್ಟರ್ಸ್ ಗ್ರಾಫ್, ಹೀಗಿರುತ್ತೆ ಹೀಗೋಗುತ್ತೆ ಅನ್ನುವಂಥದ್ದು ಒಂದು ಲಾರ್ಜರ್ ಲೆವೆಲ್ ಐಡಿಯಾ ಡಿಫೈನ್ ಆಗೋಗಿತ್ತು ಆಲ್ರೆಡಿ. ಆ್ಯಂಡ್ ಆ ಥರ ಒಂಥರ ಡಿಫೈನ್ ಆಗಿದ್ದಾಗ, ಅಂದರೆ ನೀವು ಚೌಕಟ್ಟನ್ನು ತುಂಬ ಕ್ಲಿಯರಾಗಿ ಆ್ಯಸ್ ಎ ರೈಟರ್ ನೀವು ಬರೆದಾಗ ನಿಮಗೆ ನಟರಿಗೂ ಕೂಡ ಇದು ಚೌಕಟ್ಟು ಅನ್ನೋದು ಡಿಫೈನ್ ಆಗಿಬಿಡುತ್ತೆ. ಆ್ಯಂಡ್ ಎನಿ ಕ್ಯಾರೆಕ್ಟರೈಸೇಷನ್ ಆಲ್ಸೋ ಕಮ್ಸ್ ಫ್ರಮ್ ರೈಟಿಂಗ್ ಅಲ್ಲ. ಅಂದರೆ ನೀವು ರೈಟಿಂಗ್ ಲೆವೆಲಲ್ಲೇ ಹಿಂಗಿರುತ್ತೆ ಅನ್ನೋದು ಬಂದಾಗ ದಟ್ಸ್ ದೇರ್. ಆ್ಯಂಡ್ ಹೇಮಂತ್ ಅವ್ರ ಸಿನಿಮಾದಲ್ಲಿ ಐ ಥಿಂಕ್ ಮೋಸ್ಟ್ಲಿ ಕ್ಯಾರೆಕ್ಟರ್ ಡ್ರಿವನ್ ಅಲ್ಲ. ಅಂದರೆ ಅವ್ರ ಕತೆಗಳು ನೀವು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಗೋಧಿ ಬಣ್ಣದಲ್ಲಿ ಒಬ್ಬರೊಬ್ಬರು ಒಂದೊಂಥರ ಇಂಟರ್ಪ್ರೆಟ್ ಮಾಡ್ಬೋದು. ಬಟ್ ಈಗ ರಕ್ಷಿತ್ ಅವ್ರ ಕ್ಯಾರೆಕ್ಟ್ರು, ವಸಿಷ್ಠ ಅವ್ರ ಕ್ಯಾರೆಕ್ಟ್ರು ನೀವು ಇನ್ನೊಂದು ರೀತಿ ನೋಡಿದಾಗ, ವಸಿಷ್ಠ ಅವ್ರ ಕ್ಯಾರೆಕ್ಟರ್ನ ಗ್ರೇ ಆಗಿ ತೋರಿಸ್ತಾರೆ ಸ್ಟಾರ್ಟಿಂಗಲ್ಲಿ, ಬಟ್ ಹಿ ಎಂಡ್ಸ್ ಅಪ್ ಬೀಯಿಂಗ್ ಅ ಗುಡ್ ಗೈ. ರಕ್ಷಿತ್ ಅವ್ರ ಕ್ಯಾರೆಕ್ಟರ್ನ ಒಳ್ಳೆ ಕ್ಯಾರೆಕ್ಟರ್ ಹೀರೋ ಅಂತ ತೋರಿಸ್ತಾರೆ, ಬಟ್ ತಂದೆನ ನೋಡ್ಕೊಳ್ತಲ್ಲ ಅಂತ ಹೋಗುವಂಥದ್ದು ಈ ಬಿಕಮ್ಸ್ ಅ ಗ್ರೇ ಗೈ. ಸೊ ಇಟ್ಸ್ ಅ ಪರ್ಸ್ಪೆಕ್ಟಿವ್. ಸೊ ದಟ್ಸ್ ಪ್ರಾಬಬ್ಲಿ ಲೈಕ್ ಅ ಲಾರ್ಜರ್ ಪಿಕ್ಚರಲ್ಲಿ ದಟ್ಸ್ ವಾಟ್ ಹಿ ವಾಂಟೆಡ್ ಟು ಬ್ರಿಂಗ್. ಸೊ ಇಟ್ ವಾಸ್ ಅ ಕ್ಯಾರೆಕ್ಟರ್ ಪ್ಲೇ more than anything else. It is the play of these characters, and Anand sir the main role in all of that. Andre, so that means you already have defined the area that you're playing in. In case Shyam, actually the first meeting I'll keldaga I had this very stupid question. Andre, I'm like, ಏನು KS Shyam anta? Because if you're saying like Shyam KS, why not MN? So he had an answer, right? Andre about Shyam ಅನ್ನೋದು ಏನಕ್ಕೆ, why he connects with it and stuff like that. So he had already sort of like say visualized a certain idea about the role, and andre he wanted to bring out that frustration of ಒಬ್ಬ ಸೀರಿಯಸ್ ಆಗಿ ಕಾಪ್ ಆಗಿರ್ಬೇಕು ಅನ್ನೋ ತೆಗೆದುಬಿಟ್ಟು ನೀವು ಟ್ರಾಫಿಕ್ಗೆ ಹಾಕಿದಾಗ, it's with all due respect, it's a fantastic job. Traffic management, you are also, it's a very important job, but that's not what this character wanted to do. So he is bringing out that frustration. He wanted to show that. So our frustration, what emotion he wanted to bring through this character, or why he has chosen this character, profession yake annodu were very defined. And the more defined the screenplay gets, or the writing gets, the easier it becomes for an actor also. To sort of play that, because then you know that this is what you're attempting, then you have to prepare yourself as an actor to deliver that. ಅದಕ್ಕೆ ಯಾವುದಕ್ಕೆ ಜೀವ ತುಂಬ್ತಾ ಇದೀವಿ ನಾವು ಅನ್ನೋದು ಪಕ್ಕ ಕ್ಲಾರಿಟಿ ಇದ್ದಾಗ ನಮಗೂ ವಿ ನೋ ದಟ್ ಓಕೆ ದಿಸ್ ಇಸ್ ಆಲ್ ದಟ್ ಇಸ್ ನೀಡೆಡ್ ಇನ್ ದಿಸ್ ಮೂಮೆಂಟ್. ಅಲ್ಲಿ ಡೆಫಿನೇಷನ್ ಕೆಲವು ಸತಿ ಆಂಬಿಗ್ವಿಟಿ ಇದ್ದಾಗ ಏನಾಗುತ್ತೆ, ನಿಮಗೆ ಕೆಲವು ಸೀನಲ್ಲಿ ನೀವು ಯಾವ ಇಮೋಷನ್ಗೆ ಜೀವ ತುಂಬ್ತಾ ಇದ್ದೀರಾ ಅನ್ನೋದು ಗೊತ್ತಾಗಲ್ಲ. ಅಂದರೆ ಈಗ ಒಂದು ಆ ಮೊಮೆಂಟಲ್ಲಿ ಯಾವುದೋ ಒಂದು ಇಮೋಷನ್ನ ಇಟ್ಕೊಂಡು ನಾವು ಒಂದು ಪರ್ಸ್ಪೆಕ್ಟಿವಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀವಿ, ಮೇ ಬಿ ಸೆಕೆಂಡ್ ಹಾಫಲ್ಲಿ ಅದು ಬೇರೆ ಇನ್ನೆಲ್ಲೂ ಹೋಗಿರುತ್ತೆ, ಅದು ರೈಟಿಂಗಲ್ಲೂ ಚೇಂಜ್ ಆಗಿರುತ್ತೆ. ಸೊ ರೈಟಿಂಗ್ ಕನ್ಸಿಸ್ಟೆನ್ಸಿ ಆಲ್ಸೋ ಮ್ಯಾಟರ್ಸ್.
ಸೊ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್. ಸೊ ಆ್ಯಂಡ್ ಬರ್ದಿರೋದು ಮೋಸ್ಟ್ಲಿ ಅವ್ರ ಕ್ಯಾರೆಕ್ಟರ್ ಪ್ಲೇ ಆಗಿರೋದ್ರಿಂದಾಗಿ ವಿಚ್ ಇವೆನ್ಚುಲಿ ರಿಫ್ಲೆಕ್ಟ್ಸ್ ಇನ್ ದ ಥಿಂಗ್. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ನನಗೆ ಸಮ್ಟೈಮ್ಸ್ ಎ ಕ್ಯಾರೆಕ್ಟರ್ ಎ ಪರ್ಫಾರ್ಮೆನ್ಸ್ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಯಾವಾಗಲಾದ್ರು ಬಂದಾಗ ಐ ಯೂಶಲಿ ಗಿವ್ ಕ್ರೆಡಿಟ್ ಟು ದ ರೈಟರ್ ಡೈರೆಕ್ಟರ್ ಮೋಸ್ಟ್ಲಿ ಆಲ್ಸೋ, ಬಿಕಾಸ್ ಫಿಲ್ಮ್ ತುಂಬ ಚೆನ್ನಾಗಿ ಅಂದರೆ ಇವ್ರು ಸಖತ್ತಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ನ, ಬಟ್ ಡೈರೆಕ್ಟರ್ ಚೆನ್ನಾಗಿ ಮಾಡಿಲ್ಲ ಅಷ್ಟೊಂದು ಅಂತಂದರೆ ಹಿಸ್ ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ದ ಡೈರೆಕ್ಟರ್ಸ್ ಜಾಬ್. ಕರೆಕ್ಟ್. ಸೊ ವಿ ಕೆನಾಟ್ ಸಾರ್ಟ್ ಆಫ್ ಸೆಪರೇಟ್ ದಟ್ ಆ್ಯಂಡ್ ಸೇ 100%. ಓಕೆ ಇವನು ಹೀರೋ ಸಕ್ಕದಾಗಿ ಮಾಡಿದಾನಪ್ಪ, ಡೈರೆಕ್ಟರ್ ಸ್ವಲ್ಪ ಕೆಡಿಸ್ಬಿಟ್ಟ ಅನ್ನೋದಕ್ಕೆ ಆಗಲ್ಲ, ಬಿಕಾಸ್ ಹಿಸ್ ಪರ್ಫಾರ್ಮೆನ್ಸ್ ಹಿಸ್ ಥಿಂಗ್ ಆಲ್ಸೋ ಇಸ್ ದ ಡೈರೆಕ್ಟರ್ಸ್ ಜಾಬ್. ಈಸ್ ಡಿಸೈನ್ ದಟ್ ಕ್ಯಾರೆಕ್ಟರ್. ಸೊ ಯಾ ಐ ಥಿಂಕ್ ಇಲ್ಲ, ಅಬ್ಸಲ್ಯೂಟ್. ಥ್ಯಾಂಕ್ ಯು ಫಾರ್ ಸೇಯಿಂಗ್ ದಿಸ್. ಇದು ನಾನು ಮುಂಚೆನೂ ಐ ಥಿಂಕ್ ಯಾರೋ ಒಂದು ಇಂಟರ್ವ್ಯೂಲಿ ಐ ಗಾಟ್ ಅನ್ ಆಪರ್ಚುನಿಟಿ, ಸೊ ಐ ಸೆಡ್ ದಿಸ್ ದೇರ್ ಆಲ್ಸೋ, ವಿಚ್ ಇಸ್ ನಾನು ನನ್ನ ರಿವ್ಯೂಗಳಲ್ಲಿ ಆ್ಯಕ್ಟಿಂಗ್ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ನನಗನ್ಸೋದು ಅದರಲ್ಲಿ ಡೈರೆಕ್ಟರು, ಸೀನು, ಡೈಲಾಗು ಪ್ರೈಮರಿಲಿ 3 ಸರಿಯಾಗಿದ್ದರೆ ಆ್ಯಕ್ಟಿಂಗ್ ಬಂದ್ಬಿಡುತ್ತಲ್ಲಿ. ಅಫ್ಕೋರ್ಸ್ ವಿ ನೀಡ್ ಅನ್ ಎಫಿಷಿಯಂಟ್ ಏಬಲ್ ಆ್ಯಕ್ಟರ್, ಬಟ್ ಡೈರೆಕ್ಟರ್ ಪಾತ್ರ ತುಂಬ ಇದೆ ಒಬ್ಬರ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅನ್ನೋದ್ರಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ನೀವು ತಿಥಿ ನೋಡಿದ್ರೆ ಕರೆಕ್ಟ್, ಆಲ್ ನಾನ್ ಆಕ್ಟರ್ಸ್, ಕರೆಕ್ಟ್, ದ ಡೈರೆಕ್ಟರ್ ನ್ಯೂ ವಾಟ್ ರಿದಮ್, ಯಾವ ಥರದ್ದು ಸೀನ್ ಟ್ರೀಟ್ಮೆಂಟ್ ಆಗುತ್ತೆ, ವಾಟ್ ಇಸ್ ದ ಮೂಡ್ ಹೆಂಗ್ ಬೇಕು ಅನ್ನೋದು ಕ್ಲಾರಿಟಿ ಇತ್ತು. ದಟ್ಸ್ ವೈ ಎನಿಬಡಿ ಕ್ಯಾನ್ ಆಕ್ಟ್. ಇಟ್ಸ್ ಓನ್ಲಿ ದ ಕ್ಲಾರಿಟಿ. ಅಬ್ಸಲ್ಯೂಟ್ಲಿ.